AGM ಸೇವೆಯ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಿದ್ದೇನೆ. Come with a prayerful heart all these days. ಈ 4 ದಿನಗಳು ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಬನ್ನಿರಿ. Try to bring some of your friends. ನಿಮ್ಮ ಕೆಲವು ಸ್ನೇಹಿತರನ್ನು ಕೂಡ ಕರೆತರುವುದಕ್ಕಾಗಿ ಪ್ರಯತ್ನಿಸಿರಿ. And they have to hear what God wanted to speak, especially on the event that is unfolding in this present world. ಈ ದಿವಸಗಳಲ್ಲಿ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನ ಅವುಗಳ ಅರ್ಥವನ್ನ ತಿಳಿಸುವುದಕ್ಕಾಗಿ ಕರ್ತನ ಯೋಜನೆಗಳನ್ನ ಅವರು ಸಹ ಅರ್ಥ ಮಾಡಿಕೊಳ್ಳಲಿ. I really appreciate you all for coming after a hectic day work and in this traffic. ಈ ದಿವಸದಲ್ಲಿಯೂ ಕೂಡ ಬಹಳವಾಗಿ ಕೆಲಸ ಕಾರ್ಯಗಳನ್ನ ಮಾಡಿದರೂ ಕೂಡ ನಂತರದಲ್ಲಿ ಈ ಕೂಟಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ. I sincerely pray and I am praying that God will bless these meetings, every session. ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡುತ್ತೇನೆ, ದೇವರು ಪ್ರತಿಯೊಂದೊಂದು ಅಧಿವೇಶನಗಳನ್ನು ಕೂಡ ಆತನು ಆಶೀರ್ವದಿಸಲೆಂದು. I was fascinated with the biblical prophecies almost 52 years. ಕಳೆದ 52 ವರ್ಷಗಳಿಂದ ನಾನು ಈ ಒಂದು ಸತ್ಯವೇದದ ಪ್ರವಾದನೆಗಳ ವಿಷಯದಲ್ಲಿ ಬಹಳ ಆಸಕ್ತಿಯುಳ್ಳವನಾಗಿದ್ದೇನೆ. The Lord has given a special insight into the world events that is unfolding around us. ಕರ್ತನ ತಾನೇ ನನಗೆ ಪ್ರಪಂಚದ ಸುತ್ತಲೂ ನಡೆಯುತ್ತಿರುವಂತಹ ಘಟನೆಗಳನ್ನ ಕುರಿತಾಗಿ ನಾನು ಅರ್ಥ ಮಾಡಿಕೊಳ್ಳುವಂತೆ ಅದರ ಅರ್ಥವನ್ನು ಗ್ರಹಿಸುವಂತೆ ಮಾಡುತ್ತಿದ್ದಾನೆ. I was able to really analyze and understand based on the scriptures that we are living in a special time in history. ನಾನು ದೇವರ ವಾಕ್ಯದ ಆಧಾರವನ್ನು ಅರ್ಥ ಮಾಡಿಕೊಂಡದ್ದೇನೆಂದರೆ ನಾವೆಲ್ಲರೂ ಕೂಡ ಬಹಳ ವಿಶೇಷವಾದಂತಹ ಸಂದರ್ಭದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. The theme we have chosen is get ready to meet our God. ನಮಗಿರುವಂತಹ ಮುಖ್ಯ ಪ್ರಸ್ತಾಪ ಏನಂದ್ರೆ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. Dear brothers and sisters, ಪ್ರಿಯ ಸಹೋದರ ಸಹೋದರಿ, the Lord is very near. ಕರ್ತನ ಬರವು ಬಹಳ ಹತ್ತಿರವಾಗಿದೆ. As you expose the scriptures of world events, ಈ ಲೋಕದ ಘಟನೆಗಳ ಕುರಿತಾಗಿ ದೇವರ ವಾಕ್ಯವನ್ನು ನೀವು ತೆರೆದು ನೋಡಿದಾಗ we can understand that we are seeing the events that is told to fulfill in the end time just before the Lord is going to come back. ಕರ್ತನಾಗಿರುವ ಯೇಸು ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಲೋಕದಲ್ಲಿ ನೆರವೇರಬೇಕಾದ ದೇವರ ವಾಕ್ಯದ ಪ್ರವಾದನೆಗಳು ನೆರವೇರುತ್ತಾ ಇರುವಂತಹ ಆ ಒಂದು ಕಾಲ ಘಟ್ಟಗಳನ್ನು ನಾವು ನಮ್ಮ ಕಣ್ಣ ಮುಂದೆಯೇ ಸಾಕ್ಷಿಯಾಗಿ ನೋಡುತ್ತಿದ್ದೇವೆ. Daniel told about the world events and closed with one statement. ದಾನಿಯೇಲನು ಆತ ಲೋಕದ ಘಟನೆಗಳನ್ನ ಕುರಿತಾಗಿ ಮಾತನಾಡುತ್ತಾ ಒಂದು ಹೇಳಿಕೆಯನ್ನು ಹೇಳುವುದರ ಮೂಲಕ ಆತನು ಮುಕ್ತಾಯಗೊಳಿಸುತ್ತಾನೆ. Seal it until the time of the end. None of the wicked will understand, but the wise will understand. ಈ ಒಂದು ಆ ಪುಸ್ತಕಕ್ಕೆ ಪ್ರವಾದನೆಗೆ ಮುದ್ರೆ ಹಾಕು, ಇದನ್ನ ದುಷ್ಟರು ಅರ್ಥ ಮಾಡಿಕೊಳ್ಳಲಾರರು, ಆದರೆ ಜ್ಞಾನವಂತರು ಇದನ್ನ ಗ್ರಹಿಸಿಕೊಳ್ಳುವರು ಎಂದು. Keep it in mind, none of the wicked will understand. ಇದರ ಮನಸ್ಸನ್ನು ಇಟ್ಟುಕೊಳ್ಳಿರಿ ಅಂದ್ರೆ ಯಾವ ದುಷ್ಟನು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಲಾರನು, but the wise will understand. ಆದರೆ ಜ್ಞಾನಿಯು ವಿವೇಕಿಯು ಇದನ್ನು ಅರ್ಥ ಮಾಡಿಕೊಳ್ಳುವನು. Who are the wise? ಹಾಗಾದ್ರೆ ಯಾರು ಆ ಜ್ಞಾನಿಗಳು ಅಥವಾ ವಿವೇಕಿಗಳು? The one who is seeking the Lord. ಕರ್ತನನ್ನ ಹುಡುಕುವವರೇ. They will be able to understand this. ಅವರು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತರಾಗುತ್ತಾರೆ. That is a reason it is told in Hebrews chapter 10. ಆದ್ದರಿಂದ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ. You know, there is an exhortation given to us. ಅಲ್ಲಿ ನಮಗೆ ಒಂದು ಆ ಬುದ್ಧಿ ಮಾತು ಹೇಳಲ್ಪಟ್ಟಿದೆ. And we read in chapter 10 and verses 23 onwards. ಅದನ್ನ 10ನೇ ಅಧ್ಯಾಯ 23ನೇ ವಚನದಿಂದ ಮುಂದಕ್ಕೆ ಓದುತ್ತೇವೆ. Let us hold fast the confession of our hope without wavering, for he who promised is faithful. Let us consider one another in order to stir up love and good works, not forsaking the assembling of ourselves together, as is the manner of some, but exhorting one another, and so much the more as you see the days approaching. ನಮ್ಮ ನಿರೀಕ್ಷೆಯ ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದರ ಕೆಲವು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತರ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. Praise the Lord. ದೇವರಿಗೆ ಸ್ತೋತ್ರವಾಗಲಿ. He told, as you see the days approaching. ನೋಡುವಾಗ ದಿವಸಗಳು
ಕರ್ತನ ಬರೋಣ ದಿನಗಳು ಹತ್ತಿರವಾಗಿವೆ. The Lord's people can know the days are approaching. ದೇವರ ಮಕ್ಕಳು ಮಾತ್ರ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದ್ದರೆ ಕರ್ತನ ಬರೋಣದ ದಿನಗಳು ಹತ್ತಿರವಾಗಿವೆ ಎಂದು. We are able to see, brothers, none of the wicked will understand what is happening around us. ಪ್ರಿಯರೇ, ನಮ್ಮ ಸುತ್ತಮುತ್ತಲು ಏನೆಲ್ಲ ನಡೆಯುತ್ತಿದೆಯೋ ಅದನ್ನ ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಆದರೆ ದುಷ್ಟರು ಅದನ್ನ ಗ್ರಹಿಸಿಕೊಳ್ಳಲಾರರು. We are the only people who can understand. ಇದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತರಾಗಿರುವಂತವರು ನಾವು ಮಾತ್ರವೇ. As we understand, we need to get ready. We need to get ready to meet our blessed Lord. ನಾವು ಅರ್ಥ ಮಾಡಿಕೊಳ್ತಾ ಹೋಗುವ ಹಾಗೆಯೇ ನಮ್ಮ ಕರ್ತನನ್ನು ಸಂಧಿಸುವುದಕ್ಕಾಗಿ ನಾವು ಸಿದ್ಧರಾಗಬೇಕು. And exhortations are given here. ಇಲ್ಲ ನಮಗೆ ಬುದ್ಧಿ ಮಾತು ಹೇಳಲ್ಪಟ್ಟಿದೆ. Many people think that the Lord is going to come as a thief for them. ಕೆಲವರು ಯೋಚನೆ ಮಾಡುತ್ತಾರೆ ಕರ್ತನು ಆತನು ಕಳ್ಳನು ಬರುವಂತೆ ಬರುತ್ತಾನೆಂಬುದಾಗಿ ಯೋಚಿಸುತ್ತಾರೆ. Never in the scripture it is told like that. ದೇವರ ವಾಕ್ಯದಲ್ಲಿ ಆ ರೀತಿ ಹೇಳಲ್ಪಟ್ಟಿಲ್ಲ. I'll just clarify that misunderstanding. ಆ ತಪ್ಪು ಅಭಿಪ್ರಾಯವನ್ನು ನಾನು ಸ್ಪಷ್ಟಪಡಿಸುತ್ತೇನೆ. If you turn with me to 1 Thessalonians chapter 5. ಮೊದಲನೇ ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯಕ್ಕೆ ನೀವು ತೆರೆದರೆ 1 Thessalonians chapter 5. 1 ಥೆಸಲೋನಿಕ 5ನೇ ಅಧ್ಯಾಯ. Paul is writing to the Thessalonian believers. ಪೌಲನು ಥೆಸಲೋನಿಕದ ವಿಶ್ವಾಸಿಗಳಿಗೆ But ಬರೆಯುತ್ತಿದ್ದಾನೆ. concerning the times and the seasons, brethren, you have no need that I should write to you. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. Yes, times and seasons. ಕಾಲಗಳು ಗಳಿಗೆಗಳು. We know that New Testament was written in Greek language. ನಮಗೆ ಗೊತ್ತು ಈ ಹೊಸ ಒಡಂಬಡಿಕೆಯು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ. What is Paul meant here when he writes about times? ಪೌಲನಲ್ಲಿ ಕಾಲಗಳನ್ನು ಕುರಿತು ಬರೆಯುವಾಗ times in Greek language is chronoi. ನೋಡುವಾಗ ಕಾಲಗಳು ಅಂದರೆ ಗ್ರೀಕ್ ನಲ್ಲಿ ಕ್ರೋನೋಯ್. From that word we get chronological order and all. Chronological. ಪದದಿಂದಲೇ ಕ್ರಾನಾಲಜಿಕಲ್ ಆರ್ಡರ್ ಇರುವಂತ ಪದವನ್ನು ನಾವು ಪಡೆದಿದ್ದೇವೆ. He is speaking about the prophetical events that is taking place in a chronological order. ಆತನು ಆ ಎಲ್ಲ ಆ ಅಂತ್ಯ ದಿನಗಳ ಘಟನೆಗಳು ಒಂದು ಕ್ರಮಬದ್ಧವಾದಂತ ರೀತಿಯಲ್ಲಿ ಕಾಲಾನುಕ್ರಮದಲ್ಲಿ ನಡೆಯುವುದರ ಕುರಿತಾಗಿ ಆತನು ಮಾತನಾಡುತ್ತಿದ್ದಾನೆ. What is the meaning of seasons? ನೋಡುವಾಗ ಗಳಿಗೆಗಳು ಅಂದ್ರೆ ಅರ್ಥವೇನು? The word season in Greek is kairoi. Kairoi. ನೋಡುವಾಗ ಗಳಿಗೆಗಳು ಅಂದರೆ ಗ್ರೀಕ್ ನಲ್ಲಿ ಕೈರೋಯಿಲ್. Not only the chronological order, but the details of every event is given. ನೋಡುವಾಗ ಆ ಎಲ್ಲ ಘಟನೆಗಳು ಕಾಲಾನುಕ್ರಮವಾಗಿ ನಡೆಯುವುದು ಮಾತ್ರವೇ ಅಲ್ಲ, ಅದರ ಪ್ರತಿಯೊಂದೊಂದು ಘಟನೆಗಳ ವಿವರಗಳು ಕೂಡ ಬರೆಯಲ್ಪಟ್ಟಿವೆ. He is speaking about the events that is going to unfold in prophetical events. ಆ ಪ್ರವಾದನೆಯ ಘಟನೆಗಳು ಯಾವ ರೀತಿಯಲ್ಲಿ ಅವು ನೆರವೇರುತ್ತವೆ ನಡೆಯುತ್ತವೆ ಎಂಬುದನ್ನ ಆತನು ಪ್ರಕಟಪಡಿಸುತ್ತಿದ್ದಾನೆ. But he says in verses 2, ಎರಡನೇ ವಚನ ಆತನು ಏನು ಹೇಳುತ್ತಿದ್ದಾನೆ? You yourself know perfectly that the day of the Lord is going to come as a thief in the night. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳುತ್ತದೆ ಎರಡನೆಯ ವಚನದಲ್ಲಿ, ರಾತ್ರಿ ಕಾಲದಲ್ಲಿ. Any person who studies about this particular phrase, day of the Lord, ನೋಡುವಾಗ ಕರ್ತನ ದಿನವು ಬರುತ್ತದೆ ಎಂಬುದನ್ನ ಕುರಿತಾಗಿ ಯಾವುದಾದರೂ ವಿಶ್ವಾಸಿ ಯೋಚಿಸುವಾಗ, it's a time in which God is going to intervene in history directly. ಅದು ದೇವರು ತಾನೇ ಚರಿತ್ರೆಯಲ್ಲಿ ಆತನು ಮಧ್ಯಸ್ಥಿಕೆಯಾಗಿ ಆತನು ಬರುವಂತ ಕಾರ್ಯ ಮಾಡುವಂತ ಸಮಯ. We can think like this, when the rapture is going to take place and the tribulation time comes, this is known as the day of the day of the Lord. ಯಾವಾಗ ಸಭೆ ಎತ್ತಲ್ಪಡುತ್ತದೆಯೋ, ಯಾವಾಗ ಆ ಘಟನೆ ನಡೆಯುತ್ತವೆಯೋ, ಯಾವಾಗ ಆ ಒಂದು ಉಪದ್ರವ ಕಾಲ ಪ್ರಾರಂಭವಾಗುತ್ತದೆಯೋ ಆಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಇದೇ ಕರ್ತನ ದಿನ ಎಂಬುದಾಗಿ. You know that the day of the Lord will come as a thief. ಕರ್ತನ ದಿನವು ಕಳ್ಳನು ಬರುತ್ತದೆ ಎಂಬುದಾಗಿ ಕೇಳಿದ್ದೀರಿ. But he is writing to believers after that. ಆ ಸಮಯ ನಂತರದಲ್ಲಿ ವಿಶ್ವಾಸಿಗಳೊಂದಿಗೆ ಆತನ ಬರೆಯುತ್ತಿದ್ದಾನೆ. Look at verses 4. 4ನೇ ವಚನ ನೋಡ್ರಿ. But you, brethren, are not in darkness so that the day should overtake you as a thief. 4ನೇ ವಚನದಲ್ಲಿ ಆತನು ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಏನಂತ ಹೇಳಿದ್ರೆ, ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. Praise the Lord. ದೇವರಿಗೆ ಸ್ತೋತ್ರವಾಗಲಿ. Oh, that day will not overtake you as a thief because you are
the children of light. ನೀವು ಬೆಳಕಿನ ಮಕ್ಕಳಾಗಿರುವುದರಿಂದ ಆ ದಿನವು ನಿಮ್ಮ ಮೇಲೆ ಕಳ್ಳನು ಬರುವುದಿಲ್ಲ. The Lord will come as a thief for the people who are in darkness. ಕರ್ತನು ಕಳ್ಳನು ಬರುತ್ತಾನೆ ಯಾರಿಗಂದರೆ ಆ ಕತ್ತಲಲ್ಲಿ ಜೀವಿಸುವಂತಹ ಜನರಿಗೆ. We are not in darkness. ನಾವು ಕತ್ತಲೆಯಲ್ಲಿ ಇಲ್ಲ. We are the children of light. ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. It will not overtake you as a thief. ಆತನು ನಮ್ಮನ್ನ ಕಳ್ಳರಂತೆ ತೆಗೆದುಕೊಂಡು ಹೋಗುವುದಿಲ್ಲ. That is the reason it is written, we know the day is approaching. ನಮಗೆ ಗೊತ್ತು ಆತನ ಬರಣದ ದಿನಗಳು ಹತ್ತಿರವಾಗುತ್ತವೆ ಎಂಬುದಾಗಿ. I'm not going to take much on detail on introduction. ನಾನು ಆ ವಿವರಗಳನ್ನು ನಾನು ಆ ಪೀಠಿಕೆಯಾಗಿ ವಿವರವಾಗಿ ಹೇಳುವುದಿಲ್ಲ. So here there is an exhortation. ಅಲ್ಲಿ ಒಂದು ಬುದ್ಧಿ ಮಾತು ಇದೆ. Verse 6. 6ನೇ ವಚನ. Therefore let us not sleep as others do. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. Let us watch and be sober. ನಾವು ಎಚ್ಚರವಾಗಿದ್ದು ನಾವು ದೃಢಚಿತ್ತ ಉಳ್ಳವರಾಗಿರೋಣ. The people of the world cannot understand, so they sleep. They don't bother about these things. ನಾವು ಸ್ವಸ್ಥಚಿತ್ತರಾಗಿರೋಣ. ಲೋಕದ ಜನರಾದರೂ ಇದನ್ನು ಅರ್ಥ ಮಾಡಿಕೊಳ್ಳಲಾರರು, ಆದ್ದರಿಂದಲೇ ಅವರು ನಿದ್ರೆ ಮಾಡುತ್ತಾರೆ. They sleep in relation to these events. ಈ ಘಟನೆಗಳ ವಿಷಯದಲ್ಲಿ ಅವರು ನಿದ್ರಿಸುವವರಾಗಿರುತ್ತಾರೆ. They cannot understand. ಅವ್ರಿಗೆ ಅರ್ಥ ಮಾಡಿಕೊಳ್ಳಲಾರರು. We are just opposite to that. ನಾವು ಅದಕ್ಕೆ ವಿರುದ್ಧವಾದವರು, ತದ್ವಿರುದ್ಧವಾಗಿ ಇರುವವರು. Let us watch. ಆದ್ರಿಂದ ನಾವು ಎಚ್ಚರಿಕೆಯಿಂದ ನೋಡೋಣ. Let them sleep. Let us learn. We should watch. ನಾವು ಎಚ್ಚರಿಕೆಯಿಂದ ನಾವು ಕಾಯುತ್ತಾ ಇರೋಣ. We should watch and be sober. ನಾವು ಎಚ್ಚರಿಕೆಯಿಂದ ಇದನ್ನು ನೋಡುತ್ತಾ ಸ್ವಸ್ಥಚಿತ್ತರಾಗಿರಬೇಕು. The Lord has exhorted us, watch and pray. ಕರ್ತನಾಗಿರುವ ಹೇಳುತ್ತಾನೆ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ. Brothers and sisters, we need to watch the events unfolding in the world. ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ನಡೆಯುತ್ತಾ ಇರುವಂತಹ ಘಟನೆಗಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಎಚ್ಚರವಾಗಿದ್ದು ನಾವು ನೋಡುತ್ತಿರಬೇಕು, ಪ್ರಾರ್ಥಿಸುತ್ತಿರಬೇಕು. Then we will understand the day is approaching. ಆಗ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಆ ದಿನವು ಸಮೀಪವಾಗಿದೆ ಎಂದು. That will not overtake as a thief. ಅದು ಕಳ್ಳನು ಬರುವಂತ ನಮ್ಮ ಮೇಲೆ ಬರತಕ್ಕದ್ದಲ್ಲ. So as you look into the events around the globe, ಈ ಒಂದು ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ನೀವು the main theme around the globe is about the war that is taking place in the Middle East. ಇವತ್ತು ಪ್ರಪಂಚದಾದ್ಯಂತ ನಡೆಯುತ್ತಿರುವಂತಹ ಚರ್ಚೆ ಮಾತುಗಳೆಲ್ಲವೂ ಕೂಡ ಈ ಒಂದು ಮಧ್ಯ ಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಯುದ್ಧದ ಕುರಿತಾದ ಮಾತುಗಳೇ. More than over 1 month. ಒಂದು ತಿಂಗಳ ದಾಟಿ ಹೋಯಿತು. Americans and Israel allies, they are bombing Iran. ಅಮೆರಿಕ ಮತ್ತು ಇಸ್ರೇಲ್ನ ಮಿತ್ರ ಪಡೆಗಳು ಇರಾನ್ನ ಮೇಲೆ ಬಾಂಬ್ ದಾಳಿಗಳನ್ನು ಮಾಡುತ್ತಾ ಇವೆ. This has been going on more than 2 years. ಇದು 2 ವರ್ಷಗಳ ಹಿಂದಿನಿಂದ ನಡೆಯುತ್ತಾ ಇದೆ. You know one particular place like Gaza. ಗಾಜಾ ಅನ್ನುವಂತಹ ನಿರ್ದಿಷ್ಟವಾದ ಸ್ಥಳದ ಬಗ್ಗೆ ನಿಮಗೆ ಗೊತ್ತು. There was a terrorist organization from there, Hamas. ಅಲ್ಲಿ ಹಮಾಸ್ ಅನ್ನುವಂತ ಭಯೋತ್ಪಾದಕ ಆ ಒಂದು ಗುಂಪು ಇದೆ. They were attacking Israel. ಅವರು ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತಿದ್ದಾರೆ. Do you know now Gaza is almost a heap of ruins. ಈಗ ನೋಡುವಾಗ ಗಾಜಾ ಏನಾಗಿದೆ, ಅದು ಪಳೆಯುಳಿಕೆಗಳ ಹಾಗೆ ಆಗಿದೆ, ಏನು ಇಲ್ಲ. On the northern part of Israel, ಇಸ್ರೇಲ್ನ ಉತ್ತರ ಭಾಗದಲ್ಲಿ there was another country known as Lebanon. ಲೆಬನಾನ್ ಅನ್ನುವಂತ ಮತ್ತೊಂದು ದೇಶವಿದೆ. From there another terrorist group. ಅಲ್ಲಿಂದಲೂ ಕೂಡ ಮತ್ತೊಂದು ಭಯೋತ್ಪಾದಕ ಗುಂಪು. They have pointed almost 200,000 missiles against Israel. ಇಸ್ರೇಲ್ನ ಮೇಲೆ 200,000 ಮಿಸೈಲ್ಗಳನ್ನ ಅವರು ಹಾಕಿದ್ದಾರೆ. 2 lakhs, 200,000. 2 ಲಕ್ಷ. Yes, it was pointed against Israel. ಇಸ್ರೇಲ್ನ ವಿರುದ್ಧವಾಗಿ ಅವರು ದಾಳಿ ಮಾಡಿ ಹಾಕಿದ್ದಾರೆ. Even now they are bombing there. ಈಗಲೂ ಕೂಡ ಅವರು ಬಾಂಬ್ಗಳನ್ನು ಹಾಕುತ್ತಲೇ ಇದ್ದಾರೆ. And on the southern part there is another country known as Yemen. ಅದರ ದಕ್ಷಿಣ ಭಾಗಕ್ಕೆ ಬರುವಾಗ ಯೆಮನ್ ಅನ್ನುವಂತ ಮತ್ತೊಂದು ದೇಶವಿದೆ. Another terrorist organization known as Houthis. ಮತ್ತೊಂದು ಭಯೋತ್ಪಾದಕ ಗುಂಪು, ಅದನ್ನ ಹೌತೀಸ್ ಎಂಬುದಾಗಿ ಕರೆಯುತ್ತಾರೆ. They are sending missile against Israel. ಅವರು ಇಸ್ರೇಲ್ನ ವಿರುದ್ಧವಾಗಿ ಅವರು ಮಿಸೈಲ್ಗಳನ್ನ ಹಾಕುತ್ತಿದ್ದಾರೆ. By all these people are attacking Israel. ಈ ಎಲ್ಲಾ ದುಃಖಗಳಿಂದ ಈ ಎಲ್ಲಾ ಜನರು ಇಸ್ರೇಲ್ನ ಮೇಲೆ ಅವರು ಆಕ್ರಮಣ ಮಾಡುತ್ತಲೇ ಇದ್ದಾರೆ. Now the war in Iran is
going to another extent, very severe. Maybe we don't know when it is going to stop. ಆದರೆ ಈಗ ಇರಾನ್ ನಡೀತಿರುವಂತ ಯುದ್ಧ ಅದು ಮತ್ತೊಂದು ಆ ಹಂತಕ್ಕೆ ಹೋಗುತ್ತಾ ಇದೆ, ನಮಗೆ ಗೊತ್ತಿಲ್ಲ ಅದು ಯಾವಾಗ ನಿಲ್ಲುತ್ತದೋ. But when I was sitting with the scriptures, ನಾನು ದೇವರ ವಾಕ್ಯದೊಂದಿಗೆ ಕುಳಿತಿದ್ದಾಗ I was able to look into the history of America. ನಾನು ಅಮೆರಿಕದ ಚರಿತ್ರೆಯನ್ನು ನಾನು ನೋಡುತ್ತಾ ಇದ್ದೆನು. Why did the president involve in this war when he was not given permission by the Congress to start this war? ಈ ಒಂದು ಯುದ್ಧದಲ್ಲಿ ಭಾಗವಹಿಸುವುದಕ್ಕೆ ಅಮೆರಿಕ ಕಾಂಗ್ರೆಸ್ ಅನುಮತಿ ಕೊಡದಿದ್ದರೂ ಕೂಡ ಅಮೆರಿಕದ ಅಧ್ಯಕ್ಷನು ಯಾಕೆ ಸ್ವಯಂ ಪ್ರೇರಿತನಾಗಿ ಯುದ್ಧದಲ್ಲಿ ಆತನು ಪಾಲ್ಗೊಳ್ಳುವವನಾದನು? He was so close with Israel. ಆತನು ಇಸ್ರೇಲ್ನೊಂದಿಗೆ ಬಹಳ ಆತ್ಮೀಯವಾಗಿದ್ದನು. So in order to help Israel, he started this war. ಆತನು ಇಸ್ರೇಲ್ಗೆ ಸಹಾಯ ಮಾಡುವ ನಿಮಿತ್ತ ಈ ಯುದ್ಧವನ್ನ ಪ್ರಾರಂಭ ಮಾಡಿದನು. It has gone out of his hand, more than what he expected. He thought it will be over within 4 or 5 days. ಆತನು ಆಲೋಚನೆ ಮಾಡಿದ 4-5 ದಿವಸಗಳೊಳಗೆ ಈ ಇರಾನ್ನ ಮೇಲೆ ಯುದ್ಧ ಮುಗಿದು ಹೋಗುತ್ತದೆ ಎಂಬುದಾಗಿ. What will happen with America? ಈಗ ಅಮೆರಿಕದೊಂದಿಗೆ ಏನಾಯಿತು? I'm going to take something from scripture in relation to that. ಅದಕ್ಕೆ ಸಂಬಂಧವಾಗಿ ದೇವರ ವಾಕ್ಯದಿಂದ ಕೆಲ ಮಾತುಗಳನ್ನು ತೆಗೆದುಕೊಳ್ಳುತ್ತೇನೆ. In order to understand about America, ಅಮೆರಿಕದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ we should read one verse from Acts chapter 17. ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 17ನೇ ಅಧ್ಯಾಯದಿಂದ ನಾವು ಒಂದು ವಾಕ್ಯವನ್ನ ಓದೋಣ. There is a particular verse started to speak to my heart in relation to this prophetical truth. ಈ ಒಂದು ಆ ಪ್ರಾಯೋಗಿಕವಾದ ಸತ್ಯದ ಕುರಿತಾಗಿ ಒಂದು ವಾಕ್ಯ ನನ್ನ ಹೃದಯದಲ್ಲಿ ಮಾತನಾಡಿತು. Chapter 17 ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ and verses 26. 26ನೇ ವಚನ. He has made from one blood every nation of man to dwell on all the face of the earth, and has determined their pre-appointed times and the boundaries of their dwellings. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನ ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಲೆ ಮಾಡಿ ಕಂಡುಕೊಂಡಾರೋನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. Look at that particular verse. ಆ ನಿರ್ದಿಷ್ಟ ವಚನವನ್ನು ನೋಡಿರಿ. Every nation, ಪ್ರತಿಯೊಂದು ದೇಶವು God has made. ದೇವರು ತಾನು ಉಂಟು ಮಾಡಿದನು. And another factor in the end of that verse, ಆ ವಾಕ್ಯದ ಅಂತ್ಯದಲ್ಲಿ ಮತ್ತೊಂದು ವಾಸ್ತವಾಂಶ, He has determined their pre-appointed times. ಆ ನೋಡುವಾಗ ಆತನು ತಾನೇ ಮೇರೆಗಳನ್ನ ಕಾಲಗಳನ್ನ ನಿಷ್ಕರ್ಷೆ ಮಾಡಿದನು. Not only their time, but He has decided the boundaries of their dwellings. ಕಾಲಗಳನ್ನು ಮಾತ್ರ ಆತನು ನಿಷ್ಕರ್ಷೆ ಮಾಡಲಿಲ್ಲ, ಅವರವರು ವಾಸ ಮಾಡತಕ್ಕಂತಹ ಆ ಮೇರೆಗಳನ್ನು ಕೂಡ ನಿಷ್ಕರ್ಷೆ ಮಾಡಿದನು ಅಥವಾ ನಿರ್ಧಾರ ಮಾಡಿದನು. The great king Nebuchadnezzar has to eat grass like an ox for 7 years in order to understand this. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನೆಬೂಕದ್ನೆಚ್ಚರನು ಆತನು ಆ ಪ್ರಾಣಿಯ ಹಾಗೆ ಮಾಡಲ್ಪಟ್ಟವನಾಗಿ 7 ವರ್ಷಗಳ ಕಾಲ ಹುಲ್ಲನ್ನ ಮೇಯುತ್ತಾ ಮೇಯುತ್ತಾ ಆತನು ಜೀವಿಸುವವನಾದನು. When you go to Daniel chapter 4 and 17, ದಾನಿಯೇಲ ಪ್ರವಾದನ ಗ್ರಂಥ 4ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. he understood one thing. ಆತನು ಒಂದು ಸಂಗತಿಯನ್ನು ಅರ್ಥ ಮಾಡಿಕೊಂಡನು. The Most High rules in the kingdom of man and give it to whomsoever He will. ಆ ನೋಡುವಾಗ 11ನೇ ವಚನ, ಇದು ಅನಿಮಿಷರ ತೀರ್ಮಾನ, ದೇವರ ತೀರ್ಪು. ಪರಾತ್ಪರ ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಆಳಿಕೆಯನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ. The Most High ruleth on the kingdom of men. ಉನ್ನತೋನ್ನತನಾದಂತಹ ರಾಜಾದಿ ರಾಜನು ಆತನು ಹೇಳುತ್ತಾನೆ, ಮನುಷ್ಯರ ರಾಜ್ಯವು ಇಷ್ಟೇ. And He giveth to whomsoever He willeth. ಅವನಿಗೆ ಯಾರ್ಯಾರು ಕೊಡಬೇಕೆಂಬುದಾಗಿ ಇಷ್ಟವಾಗುತ್ತದೆಯೋ ಅವರಿಗೆ ಕೊಟ್ಟಿದ್ದಾನೆ. Same thing Paul wrote in Romans 13 and verses 1. ಅದನ್ನೇ ಅಪೊಸ್ತಲನಾಗಿರುವಂತ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆದಿದ್ದಾನೆ. For there is no authority except from God. ಆ ನೋಡುವಾಗ ಆತನು ಹೇಳುತ್ತಾನೆ, ಪ್ರತಿ ಮನುಷ್ಯನು ಆತನು ಬರೀತಾನಂದ್ರೆ ದೇವರಿಂದ ಹೊರತು ಒಬ್ಬರಿಗೂ
ಅಧಿಕಾರ ಇರುವುದಿಲ್ಲ. We as believers should understand this properly. ವಿಶ್ವಾಸಿಗಳಾಗಿ ನಾವು ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. There is a throne above every throne on this earth. ಈ ಭೂಮಿಯ ಮೇಲಿರುವ ಎಲ್ಲಾ ಸಿಂಹಾಸನಗಳಿಗಿಂತಲೂ ಮೇಲಾಗಿ ಒಂದು ಸಿಂಹಾಸನವಿದೆ. That throne controls every ruling on this earth. ಆ ಸಿಂಹಾಸನವೇ ಈ ಭೂಮಿಯ ಮೇಲಿರುವ ಎಲ್ಲಾ ಆಡಳಿತಗಳನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ. This is what we read in Acts chapter 17:26. ಅದನ್ನ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 17:26 ವಚನದಲ್ಲಿ ಓದಿದ್ದೇವೆ. The Lord has determined their pre-appointed times. ದೇವರೇ ಅವರ ಕಾಲಗಳನ್ನ ಮುಂಚಿತವಾಗಿ ನಿಷ್ಕರ್ಷೆ ಮಾಡಿದ್ದಾನೆ. And the boundaries of their dwellings. ಅವರು ವಾಸ ಮಾಡುವಂತಹ ಆ ದೇಶಗಳ ಮೇರೆಗಳನ್ನ ಗೊತ್ತು ಮಾಡಿದ್ದಾನೆ. You know, we are going to look into some things of United States because they are the one who is involved in this war. ನಾವು ಆ ಒಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಬಗ್ಗೆ ನೋಡೋಣ. ಯಾಕಂದ್ರೆ ಅವರು ಯುದ್ಧದಲ್ಲಿ ಅವರು ಪಾಲ್ಗೊಂಡಿದ್ದಾರೆ. Keeping these verses in mind, ಈ ವಚನಗಳನ್ನ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡವರಾಗಿ we are going to look into their history. ನಾವು ಅವರ ಚರಿತ್ರೆಯನ್ನ ನೋಡಲಿಕ್ಕೆ ಹೋಗೋಣ. You know, I like history. I used to read historical events. ನಾನು ಚರಿತ್ರೆ ಬಹಳ ಇಷ್ಟಪಡ್ತೇನೆ. ಆದ್ದರಿಂದ ಚಾರಿತ್ರಿಕ ಘಟನೆಗಳನ್ನ ನಾನು ಬಹಳವಾಗಿ ಓದುತ್ತೇನೆ. There was a time in Europe debating, you know, looking at the horizon, people used to debate whether there is any country, you know, beyond that horizon. ನೋಡುವಾಗ ಆ ಯುರೋಪ್ನಲ್ಲಿ ಒಂದು ಸಂಭಾಷಣೆ ಚರ್ಚೆ ನಡೀತಾ ಇತ್ತು. ಆಗ ಹೇಳ್ತಾರೆ ಆ ಒಂದು ಆರ್ಡರ್ ಅಥವಾ ಒಂದು ಖಂಡದ ಆಚೆ ಯಾವ್ದಾದ್ರು ದೇಶ ಇದೆಯಾ ಎಂಬುದಾಗಿ ಅವರು ನೋಡುತ್ತಾ ಇದ್ದರು. Nobody knew whether there is any country beyond that horizon. ಅದರ ನಂತರ ಅದರ ಆಚೆಗೆ ಯಾವ್ದಾದ್ರು ದೇಶ ಇದೆಯಾ ಯಾರಿಗೂ ಗೊತ್ತಿಲ್ಲ. We know the history. ನಮಗೆ ಗೊತ್ತು ಚರಿತ್ರೆ. A man known as Columbus. ಕೊಲಂಬಸ್ ಎನ್ನುವಂತ ಒಬ್ಬ ವ್ಯಕ್ತಿ 1492. 1492ರಲ್ಲಿ he sailed to that horizon. ಆತನು ಆ ಒಂದು ದೇಶಕ್ಕೆ ಹೋದನು. Landed in that land. ಆ ದೇಶದಲ್ಲಿ ಆತನು ಹೋಗಿ ನೆಲೆಯೂರಿದನು. Along with him who sailed was mainly Jewish people. ಆತನ ಜೊತೆಯಲ್ಲಿ ಹೋದವರು ಪ್ರಾಮುಖ್ಯವಾಗಿ ಯಹೂದ್ಯ ಜನರು. He went to United States and he came back. ಆತನು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋಗಿ ಹಿಂತಿರುಗಿ ಬಂದನು. He told them there is a land, a beautiful land there. ಆತನು ಹೇಳಿದನು ಅಲ್ಲಿ ಒಂದು ಸುಂದರವಾದ ದೇಶವಿದೆ ಎಂಬುದಾಗಿ. Then something happened in Europe. ಆಗ ಯುರೋಪ್ನಲ್ಲಿ ಏನೋ ಘಟನೆ ಸಂಭವಿಸಿದವು. You know, there was believers, true believers known as Puritans. ಯುರೋಪ್ನಲ್ಲಿ ಪ್ಯೂರಿಟನ್ ಅನ್ನುವಂತ ಒಬ್ಬ ವಿಶ್ವಾಸಿಗಳ ಗುಂಪು ಇತ್ತು. They were Bible loving people. ಅವರು ಸತ್ಯವೇದವನ್ನ ದೇವರ ವಾಕ್ಯವನ್ನ ಪ್ರೀತಿ ಮಾಡುವಂತ ಜನರು. Very godly people. ದೇವರ ಭಯಭಕ್ತಿಯುಳ್ಳ ಜನರು. They are known as Quakers. ಅವರನ್ನ ಕ್ವೆಕರ್ಸ್ ಎಂಬುದಾಗಿ ಕರೆಯುತ್ತಾರೆ. They were called Quakers because they preach and they make people to get, you know, shivering. ಅನ್ನುವ ಜನರು ವಾಕ್ಯವನ್ನ ಕೇಳಿ ನಡುಗುವಂತೆ ಮಾಡುವಂತ ಜನರು ಅವರಾಗಿದ್ದರು. So they were called as Quakers also. ಆದ್ದರಿಂದ ಅವರನ್ನ ಕ್ವೆಕರ್ಸ್ ಎಂಬುದಾಗಿ ಕೂಡ ಕರೆಯುತ್ತಿದ್ದರು. In 17th century, 17ನೇ ಶತಮಾನದಲ್ಲಿ, that is 1776, 1776ರಲ್ಲಿ 37 million Europeans 37,000 ಮಿಲಿಯನ್ ಯುರೋಪಿಯನ್ನರು went to that continent Columbus invented. ನೋಡುವಾಗ ಕೊಲಂಬಸ್ ಕಂಡಿಡಿದಂತಹ ಆ ಸ್ಥಳಕ್ಕೆ ಹೋದರು. They came to that New York, that area, 13 colonies. ನೋಡುವಾಗ ನ್ಯೂಯಾರ್ಕ್ ಇರುವಂತಹ ಆ ಒಂದು 13 ವಸಾಹತುಗಳ ಬಳಿಗೆ ಬಂದರು. I don't want to take into detail because I want to go into scripture. ನಾನು ಅದರ ವಿವರವಾಗಿ ಹೋಗುವುದಿಲ್ಲ, ನಾನು ದೇವರ ವಾಕ್ಯಕ್ಕೆ ಬರಬೇಕು. They were the Protestant people. ನೋಡುವಾಗ ಅವರು ಪ್ರೊಟೆಸ್ಟೆಂಟ್ ಜನರಾಗಿದ್ದರು. The rest of the American land was in the hand of Catholics. ಉಳಿದಂತಹ ಆ ಒಂದು ಭೂಮಿ ದೇಶ ಎಲ್ಲವೂ ಕೂಡ ಕ್ಯಾಥೋಲಿಕ್ ಅವರ ಕೈಯಲ್ಲಿತ್ತು. ಅಮೆರಿಕ ದೇಶದ ಭಾಗಗಳು. You know, Spanish empire, you know, they you know, from Canada they have captured Louisiana and all. ನೋಡುವಾಗ ಸ್ಪ್ಯಾನಿಷ್ ನ ಚಕ್ರವರ್ತಿಗಳು ಕೆನಡಾದಿಂದ ಲೂಸಿಯಾನಾ ಆ ಪ್ರದೇಶಗಳನ್ನ ಅವರು ಸೆರೆ ಹಿಡಿದಿದ್ದರು. Mexicans, they have captured California and all that area. ಮೆಕ್ಸಿಕನ್ ನಾವು ನೋಡುವಾಗ ಕ್ಯಾಲಿಫೋರ್ನಿಯಾ ಮುಂತಾದ ಭಾಗಗಳನ್ನ ಅವರು ವಶ ಮಾಡಿಕೊಂಡಿದ್ದರು. Keep it in mind, Catholics are always against Israel. ನೆನಪಿಟ್ಕೊಳ್ರಿ, ಕ್ಯಾಥೋಲಿಕ್ ನವರು ಯಾವಾಗಲೂ ಕೂಡ
ಇಸ್ರೇಲ್ನವರಿಗೆ ವಿರುದ್ಧವಾಗಿರುವವರು. And they were for Palestinians. ಅವರು ಈ ಪ್ಯಾಲೆಸ್ಟೈನಿಯನ್ನರ ಪರವಾಗಿರುವವರು. But God is preparing or making another nation. ದೇವರು ಮತ್ತೊಂದು ದೇಶವನ್ನ ಆತನು ಸಿದ್ಧಪಡಿಸುತ್ತಿದ್ದಾನೆ. Why He is preparing? ಯಾಕೆ ಆತನು ಸಿದ್ಧಪಡಿಸುತ್ತಿದ್ದಾನೆ? You know, 2 world war was fought in Europe. ಎರಡು ಮಹಾಯುದ್ಧಗಳು, ಪ್ರಪಂಚ ಮಹಾಯುದ್ಧಗಳು ಯುರೋಪ್ನಲ್ಲಿ ಸಂಭವಿಸಿದವು. By Second World War, Europe was in total ruin. ಎರಡನೇ ಪ್ರಪಂಚ ಮಹಾಯುದ್ಧದಲ್ಲಿ ಯುರೋಪ್ ಸಂಪೂರ್ಣವಾಗಿ ನೆಲಸಮವಾಯಿತು. 1929, British Empire, almost lost their wealth and they became a normal country. 1929 ಬರುವಾಗ ಒಂದು ಬ್ರಿಟಿಷ್ನ ರಾಜರು ಎಲ್ಲವನ್ನ ಕಳಕೊಂಡರು, ಸಾಮಾನ್ಯರಂತಾದರು. At that time, ಆ ಸಮಯದಲ್ಲಿ the Lord wanted to bring back His people. ದೇವರು ತನ್ನ ಜನರನ್ನ ಪುನಃ ಅವನು ತನ್ನ ಸ್ಥಳಕ್ಕೆ ಅವರನ್ನ ಕರೆತರಬೇಕೆಂಬುದಾಗಿ ಇಷ್ಟಪಟ್ಟನು. The Lord wanted to bring back the nation of Israel. ದೇವರು ಇಸ್ರಾಯೇಲ್ ಜನಾಂಗವನ್ನ, ಇಸ್ರಾಯೇಲ್ ದೇಶವನ್ನ ಪುನಃ ತಮ್ಮ ದೇಶಕ್ಕೆ ಕರೆತರಬೇಕೆಂಬುದಾಗಿ ಇಷ್ಟಪಟ್ಟನು. Yes, I am not taking the verses. Very clearly Scripture told, you will be scattered from one end of the earth to the other end of the earth. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಭೂಮಿಯ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಯವರೆಗೆ ನೀವು ಚದುರಿಸಲ್ಪಡುತ್ತೀರಿ ಎಂಬುದಾಗಿ ದೇವರು ಹೇಳಿದನು. Literally, the Jewish people were scattered throughout the world from one end to the other end of the world. ಅಕ್ಷರಶವಾಗಿ ಯಹೂದ್ಯರೆಲ್ಲರೂ ಕೂಡ ಆ ಪ್ರಪಂಚದ ಒಂದು ಮೂಲೆಯಿಂದ, ಭೂಮಿಯ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಯವರೆಗೆ ಅವರು ಚದುರಿ ಹೋದರು. In the land of Israel, ಇಸ್ರೇಲ್ ದೇಶದಲ್ಲಿ 1880s, 1880ರಲ್ಲಿ hardly 10,000 Jewish people in the whole land. ಇಡೀ ಇಸ್ರೇಲ್ ದೇಶದಲ್ಲಿ ಹೆಚ್ಚು ಅಂದ್ರೆ 10,000 ಯಹೂದರು ಮಾತ್ರ ಇದ್ದರು. The land was so fertile, it was a land of milk and honey. ಆ ಒಂದು ದೇಶವು ಬಹಳ ಫಲಭರಿತವಾಗಿತ್ತು, ಹಾಲು ಜೇನು ಹರಿಯುವಂತ ದೇಶ. The Lord told, if you don't obey me, I will turn it into desert. ದೇವರು ಹೇಳುತ್ತಾನೆ, ನೀವು ನನಗೆ ವಿಧೇಯರಾಗದಿದ್ದರೆ ನಾನು ಈ ಪ್ರದೇಶವನ್ನ ನಾನು ಬರಡು ಭೂಮಿ ಆಗಿ ಮಾಡುತ್ತೇನೆ. What happened to that land? ಆ ಭೂಮಿಗೆ ಏನಾಯಿತು? The Lord asked the clouds, don't rain there. ನೋಡುವಾಗ ದೇವರು ಹೇಳುತ್ತಾನೆ, ಈ ದೇಶದ ಮೇಲೆ ಮಳೆ ಬರಬಾರದೆಂಬುದಾಗಿ. You read it in Isaiah chapter 5. ಏಷಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೀವನ್ನ ಓದುತ್ತೀರಿ. He commanded the clouds, don't rain. ಆತನು ಮೋಡಗಳಿಗೆ ಆಜ್ಞೆ ಮಾಡುತ್ತಾನೆ, ಮಳೆ ಸುರಿಸಬಾರದೆಂಬುದಾಗಿ. You read it in Isaiah chapter 5. ಏಷಾಯನ ಪ್ರವಾದನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೀವು ಅದರ ಕುರಿತಾಗಿ ಓದ್ತೀರಿ. Look at verse 6. 6ನೇ ವಚನ ನೋಡಿರಿ. I also commanded the clouds that there rain no rain in it. ಅದನ್ನ ಯಾರು ಅದನ್ನ ಹಾಳು ಮಾಡುವನು, ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ. ಅದರ ಮುಳ್ಳುಗಳು ಬೆಳೆದು ಹೋಗುವು ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. Can you imagine a land where there was no rain for almost 2,000 years? ಹೆಚ್ಚು ಕಡಿಮೆ 2,000 ವರ್ಷಗಳವರೆಗೆ ಒಂದು ದೇಶದ ಮೇಲೆ ಮಳೆಯೇ ಬರಲಿಲ್ಲ. ಯೋಚನೆ ಮಾಡ್ರಿ. Jeremiah chapter 3 and 3. ಯೆರೆಮೀಯನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ. The rain was stopped. The rain was stopped. ಮಳೆಯು ನಿಂತಿತು. Chapter 5 verse 24 to 25. Jeremiah 5:24 to 25. ಯೆರೆಮೀಯ 5ನೇ ಅಧ್ಯಾಯ 24-25ನೇ ವಚನ. Former rain and later rain God stopped. ಅಲ್ಲಿ ನೋಡುವಾಗ ದೇವರು ಹಿಂಗಾರು ಮತ್ತು ಮುಂಗಾರು ಮಳೆಗಳನ್ನ ನಿಲ್ಲಿಸಿದನು. Imagine a land where there was no rain for almost 2,000 years. ನೋಡ್ರಿ, 2,000 ವರ್ಷಗಳ ಕಾಲ ಮಳೆಯೇ ಬರದಂತ ಒಂದು ದೇಶವನ್ನ ನೀವು ಊಹಿಸಿಕೊಳ್ಳಿರಿ. The land became so dry. ಆ ದೇಶ ಸಂಪೂರ್ಣವಾಗಿ ಒಣಗಿ ಹೋಯಿತು, ಒಣಗಿದ ಭೂಮಿ. People were not able to live there. ಜನರಲ್ಲಿ ವಾಸ ಮಾಡಲಿಕ್ಕೆ ಆಗುತ್ತಾ ಇಲ್ಲ. They were scattered in the world. ಅವರು ಪ್ರಪಂಚದಾದ್ಯಂತ ಚದುರಿ ಹೋಗಿದ್ದಾರೆ. There was no hope to come back. ಅವರು ಹಿಂತಿರುಗಿ ಬರುವ ಯಾವ ನಿರೀಕ್ಷೆ ಅವರಿಗಿಲ್ಲ. But God's program in the end time, the Lord has to bring these people. ಆದರೆ ಅಂತ್ಯಕಾಲದಲ್ಲಿ ದೇವರು ಈ ಜನರನ್ನ ಆತನು ಪುನಃ ತಮ್ಮ ಸ್ವದೇಶಕ್ಕೆ ಕರೆತರಬೇಕು. And the Lord has to deal with these people. ದೇವರು ತನ್ನ ಜನರೊಂದಿಗೆ ಆತನು ವ್ಯವಹರಿಸಲೇಬೇಕು. I'll read one verse from Hosea chapter 5.
ನಾನು ಓಷಯನ ಪ್ರವಾದನೆ ಗ್ರಂಥ Brothers and 5ನೇ sisters, ಅಧ್ಯಾಯ ಒಂದು ವಾಕ್ಯ ಓದ್ತಾನೆ. if the Lord has to come back, that is a glorious appearing. ಕರ್ತನು ತನ್ನ ಆ ಮಹಿಮೆಯ ಆಗಮನದಲ್ಲಿ ಬರಬೇಕಾದರೆ It is not the rapture. ಅದು ಸಭೆ ಎತ್ತಲ್ಪಡುವಿಕೆ ಅಲ್ಲ. Rapture can take place anytime. ಆ ನೋಡುವಾಗ ಸಭೆ ಎತ್ತಲ್ಪಡಕ್ಕೆ ಯಾವ ಗಳಿಗೆಯಲ್ಲಾದರೂ ಆಗಬಹುದು. Time is overdue for rapture. ಸಭೆ ಎತ್ತಲ್ಪಡುವಿಕೆಗೆ ಇರುವಂತ ಕಾಲವು ಅದೀಗಾಗಲೇ ಅಂತ್ಯವಾಗುತ್ತಾ ಬರುತ್ತಿದೆ. I believe we are living in an extended time, given extended time. ನಾವು ಜೀವಿಸ್ತಾ ಇರುವಂತದ್ದು ವಿಸ್ತರಿಸಲ್ಪಟ್ಟ ಕಾಲದಲ್ಲಿ ಎಂಬುದಾಗಿ ನಂಬುತ್ತೇನೆ. But Hosea 5:15 says, ಏಷಾಯ 5:15 ವಾಕ್ಯ ಹೇಳುತ್ತದೆ, it says about the glorious appearing of the Lord. ನಮ್ಮ ಕರ್ತನ ಮಹಿಮೆಯ ಆಗಮನದ ಕುರಿತಾಗಿ ಈ ವಾಕ್ಯ ಮಾತನಾಡುತ್ತದೆ. After 7 years tribulation, 7 ವರ್ಷಗಳ ಉಪದ್ರವ ಕಾಲದ ನಂತರ if he has to come back, ಆತನು ಬರಬೇಕಾದರೆ, and he will come back after the rapture, 7 years he will come back. 7 ವರ್ಷ ಸಭೆ ಎತ್ತಲ್ಪಟ್ಟ ನಂತರ 7 ವರ್ಷಗಳ ಉಪದ್ರವ ಕಾಲ, ಆ ಉಪದ್ರವ ಕಾಲದ ಅಂತ್ಯದಲ್ಲಿ ಆತನು ಬರುತ್ತಾನೆ. The Jewish people have to acknowledge him. ಯಹೂದ ಜನರು ಆತನನ್ನ ಅವರು ಗುರುತು ಹಿಡಿಯಲೇಬೇಕು. Look at these verses. ಈ ವಚನಗಳನ್ನ ನೋಡ್ರಿ. These verses says the Lord is speaking. The Lord is speaking to the Jewish people in prophetical words. ದೇವರು ತಾನೇ ಯಹೂದ ಜನರೊಂದಿಗೆ ಪ್ರವಾದನೆಯ ಮಾತುಗಳೊಂದಿಗೆ ಅವರ ಸಂಗಡ ಮಾತನಾಡುತ್ತಿದ್ದಾನೆ. I will return again to my place. I will return. ನಾನು ನನ್ನ ವಾಸಸ್ಥಾನಕ್ಕೆ ಹಿಂತಿರುಗಿ ಬರುವೆನು. Till they acknowledge their offense. ಅವರು ತಮ್ಮ ತಪ್ಪುಗಳನ್ನ ತಾವು ಅರ್ಥ ಮಾಡಿಕೊಳ್ಳುವ ತನಕ. They will seek my face in their affliction. They will earnestly seek me. ಅವರು ಕಷ್ಟ ಸಂಕಷ್ಟಗಳಿಗೆ ಒಳಗಾದಾಗ ಖಂಡಿತವಾಗಿಯೂ ನನ್ನನ್ನ ಅವರು ಹುಡುಕುವವರಾಗುತ್ತಾರೆ. These people, once they cried aloud, we don't want him, get away from him, we want Barabbas. ಈ ಜನರೇ ಒಂದು ಸಾರಿ ಕೂಗಿದರು, ಇವನು ಬೇಡ, ಇವರನ್ನ ಶಿಲುಬೆಗೆ ಹಾರಿಸಿದರು, ನಮಗೆ ಬರಬನು ಬೇಕು ಎಂದು ಕೂಗಿದವರು. He came to his own, but they didn't receive him. ಅವರು ಆತನು ತನ್ನ ಸ್ವಂತ ಜನರ ಬಳಿಗೆ ಬಂದನು, ಆದರೆ ಅವರು ಆತನನ್ನ ಅಂಗೀಕರಿಸಲಿಲ್ಲ. With their own mouth they have to confess him. ಅವ್ರ ಸ್ವಂತ ಬಾಯಿಂದಲೇ ಅವರೇ ಅರಿಕೆ ಮಾಡಬೇಕು. So if he has to come back to this earth, these people have to acknowledge the Lord. ಆತನು ಎರಡನೇ ಸಾರಿ ಆತ ಲೋಕಕ್ಕೆ ಬರಬೇಕಾದರೆ ಈ ಜನರು ಆತನನ್ನ ಗುರುತು ಹಿಡಿಯಲೇಬೇಕು, ಆತನನ್ನ ಅವರು ಮಾನ್ಯ ಮಾಡಲೇಬೇಕು. Till that time I will go back to my place. ಕರ್ತನು ಹೇಳ್ತಾನೆ, ಅಲ್ಲಿಯ ತನಕ ನನ್ನ ವಾಸಸ್ಥಾನಕ್ಕೆ ಹೋಗುವೆನು. He came down from heaven, he has gone back to heaven. ಆತನು ಪರಲೋಕದಿಂದ ಬಂದನು, ಪುನಃ ಆತನು ಪರಲೋಕಕ್ಕೆ ಹೋದನು. He is seated at the right hand of his Father, ತಂದೆಯ ಬಲ ಪಾರ್ಶ್ವದಲ್ಲಿ ಆತನು ಕುಳಿತಿದ್ದಾನೆ, waiting until these people, will become his footstool. ಈ ಜನರು ತನ್ನ ಪಾದಪೀಠವಾಗುವ ತನಕ ಆತನು ಕಾಯುತ್ತಿದ್ದಾನೆ. In order to bring these people to that particular stage, ಈ ಒಂದು ನಿರ್ದಿಷ್ಟವಾದಂತ ರಾಜ್ಯಕ್ಕೆ ಅವರನ್ನ ದೇವರು ಕರೆತರುವುದಕ್ಕೋಸ್ಕರ first thing, God has to bring back these people. ಮೊದಲನೇದಾಗಿ ದೇವರು ತನ್ನ ಜನರನ್ನ Because ಸ್ವದೇಶಕ್ಕೆ there was no nation known as Israel. ಎಲ್ಲದಿದ್ದರೆ ಇಸ್ರೇಲ್ ಅಂತ ಒಂದು ದೇಶ ಇರುವುದೇ ಇಲ್ಲ. It was impossible for them to come back. ಅವ್ರ ಹಿಂತಿರುಗಿ ಬರ್ಲಿಕ್ಕೆ ಅಸಾಧ್ಯ. Their land was in the hand of Arabs. ಅವರ ದೇಶಗಳು ಅರಬರ ಕೈಗಳಲ್ಲಿವೆ. They are bitter enemies. ಅವರು ಬದ್ಧ ವೈರಿಗಳು. They will never allow them to immigrate. ಅವರು ಆ ದೇಶಕ್ಕೆ ಅವರು ಪ್ರಯಾಣ ಮಾಡಿ ಬರ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ. Turkish Empire was ruling. ನೋಡುವಾಗ Turkish Empire, they were ruling. ಟರ್ಕಿಯ ರಾಜವಂಶದವರು ಆಳುತ್ತಾ ಇದ್ದರು. They were not allowing Jewish people to immigrate. ಆ ಟರ್ಕಿಯ ಚಕ್ರವರ್ತಿಗಳು ಇಸ್ರಾಯೇಲ್ ಜನರು ಅವರು ಆ ದೇಶಕ್ಕೆ ಬರ್ಲಿಕ್ಕೆ ಅವಕಾಶ ಕೊಡುತ್ತಾ ಇಲ್ಲ. Even if you ask the Jewish people, ಇಸ್ರಾಯೇಲ್ ಜನರನ್ನ ಕೇಳಿದರು ಕೂಡ they will say our hope is gone. ಅವ್ರು ಹೇಳ್ತಾ ಇದ್ರು, ನಮ್ಮ ನಿರೀಕ್ಷೆ ಹೊರಟು, we don't have any hope to come back. ನಾವು ಹಿಂತಿರುಗಿ ಬರ್ಲಿಕ್ಕೆ ಯಾವುದೇ ನಿರೀಕ್ಷೆ ಇಲ್ಲ ಎಂಬುದಾಗಿ ಅವರು ಹೇಳಿದರು. That's what you read in Ezekiel 37. ಅದನ್ನು ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 37ನೇ ಅಧ್ಯಾಯದಲ್ಲಿ ಓದುತ್ತೇವೆ. Our hope is gone. ನಮ್ಮ ನಿರೀಕ್ಷೆಯೋ ಹೊರಟು ಹೋಯಿತು. Do you know how is their national anthem, Jewish national anthem? ಯಹೂದ್ಯರ ರಾಷ್ಟ್ರೀಯ ಗೀತೆ ಹೇಗಿದೆ ಗೊತ್ತಾ? Their national anthem is titled as Hope.
ಅವರ ಆ ಒಂದು ರಾಷ್ಟ್ರೀಯ ಗೀತೆ ಅದಕ್ಕಿರುವಂತ ತಲೆಬರಹ ನಿರೀಕ್ಷೆ. They sang this song as they were around the globe scattered. ಅವರು ಪ್ರಪಂಚದ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಚದುರಿ ಇರುವಂತಹ ಸಮಯದಲ್ಲಿಯೂ ಕೂಡ ಈ ಹಾಡನ್ನೇ ಅವರು ಹಾಡುತ್ತಿದ್ದಾರೆ. In the heart they have a longing to go back. ಅವರ ಹೃದಯದಲ್ಲಿ ಆದರೂ ಅವರು ಹಿಂತಿರುಗಿ ಹೋಗುವುದಕ್ಕಾಗಿ ಅವರಲ್ಲಿ ಹಂಬಲ ಆಸೆ ಇದೆ. Yes, that hope God has kindled in their hearts. ದೇವರು ತಾನೇ ಅವರ ಹೃದಯಗಳಲ್ಲಿ ಆ ಒಂದು ಆಸೆ ಹಂಬಲವನ್ನ ಆತನೇ ಕಿಚ್ಚು ಹೊತ್ತಿಸಿದ್ದಾನೆ. But slowly the Lord started to bring them back. ನಿಧಾನವಾಗಿ ದೇವರು ಅವರನ್ನ ತನ್ನ ದೇಶಕ್ಕೆ ಅವರ ದೇಶಕ್ಕೆ ಅವರನ್ನು ಕರೆತರಲು ಪ್ರಾರಂಭಿಸಿದನು. He used two world war. ಆತನು ಅದಕ್ಕೋಸ್ಕರವಾಗಿ 2 ಪ್ರಪಂಚ ಯುದ್ಧಗಳನ್ನ ಆತನು ಉಪಯೋಗಿಸಿಕೊಂಡನು. If you turn with me to Ezekiel chapter 16. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 16ನೇ ಅಧ್ಯಾಯಕ್ಕೆ ನೀವು ತೆರೆಯುವುದಾದರೆ There you read something like this. ಅಲ್ಲಿ ಈ ರೀತಿಯಲ್ಲಿ ಓದ್ತೀರಿ. There you read that Ezekiel chapter 1 minute. Ezekiel, there it is written that there will be 3 world war. ಅಲ್ಲಿ ಬರೆಯಲ್ಪಟ್ಟ ಹಾಗೆ 3 ಪ್ರಪಂಚ ಯುದ್ಧಗಳು ನಡೆಯುತ್ತವೆ. Not 4 world war, 3 world war. 3 ಪ್ರಪಂಚ ಯುದ್ಧಗಳು. That you read in Ezekiel chapter 21. ಅದನ್ನ 21ನೇ ಅಧ್ಯಾಯ ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಓದ್ತೇವೆ. Verses 26. 21 and verse 26. 21ನೇ ಅಧ್ಯಾಯ 26ನೇ ವಚನ. Thus says the Lord God, remove the turban and take up the crown. Nothing shall remain the same. Exalt the humble and humble the exalted. Overthrown, I will make it overthrown. It shall be no longer until he comes, whose right it is, and I will give to him. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸವನ್ನ ಕಿತ್ತು ಬಿಡು, ಕಿರೀಟವನ್ನ ಎತ್ತಿ ಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿನದನ್ನು ಮೇಲೆ ಮಾಡು, ಮೇಲಿನದನ್ನು ಕೆಳಗೆ ಮಾಡು. ನಾನು ದಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಒಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನ ವಹಿಸುವೆನು. He is speaking about the ruling of this world. ಆತನ ಆಡಳಿತದ ಕಾರ್ಯದ ಕುರಿತಾಗಿ ಮಾತನಾಡುತ್ತಿದ್ದಾನೆ. I will take out the turban and the crowns. ನೋಡುವಾಗ ನಾನು ಮುಂಡಾಸವನ್ನ ಕಿರೀಟವನ್ನ ತೆಗೆದು ಹಾಕುವೆನು. Until he comes, whose right it is. ಆತನು ಬರುವ ತನಕ ಹಾಗೆಯೇ ಇರುತ್ತದೆ. That is our blessed Lord. ಅದು ನಮ್ಮ ಕರ್ತನಾಗಿರುವ ಯೇಸು But before he comes, ಆತನು ಬರುವುದಕ್ಕಿಂತ ಮುಂಚೆ I will overthrow this world 3 times. ನಾನು ಈ ಲೋಕವನ್ನ 3 ಸಾರಿ ಕಿತ್ತು ಹಾಕುವೆನು, ಬಿಸಾಟು ಬಿಡುವೆನು. Overthrown, I will overthrow. ಅಲ್ಲಿ ನೋಡುವಾಗ ದಬ್ಬಿ ಬಿಡುವೆನು ಎಂಬುದಾಗಿ ಕರ್ತನು ಹೇಳುತ್ತಾನೆ. What is the meaning of overthrow? ದಬ್ಬಿ ಬಿಡುವೆನು ಎಂಬುದಾಗಿ ಹೇಳಿದ ಅರ್ಥವೇನು? Its meaning is destruction. ಅದರ ಅರ್ಥ ನಾಶನ. We understand what is happening in a war. ನಾವು ಅರ್ಥ ಮಾಡಿಕೊಳ್ತಾ ಇದ್ದೇವೆ ಯುದ್ಧದಲ್ಲಿ ಏನಾಗ್ತದೆ ಎಂಬುದಾಗಿ. We are seeing through the TV and all. ನಾವು ಟಿವಿಯ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ. Actually destruction, ruin. ನಾಶನ ಎಲ್ಲವನ್ನು ಕೂಡ ನೆಲಸಮ ಮಾಡುತ್ತಾ ಇರುವುದನ್ನು ನೋಡ್ತಾ ಇದ್ದೇವೆ. The Lord told there will be 3 times overthrowing or destruction or ruin around the globe. ಕರ್ತನು ಹೇಳ್ತಾನೆ 3 ಸಾರಿ ದೊಬ್ಬಿ ಬಿಡುವೆನು ಎಂಬುದಾಗಿ. ಅಂದ್ರೆ 3 ಸಾರಿ ಅದೇನ್ ಮಾಡ್ತಾನೆ, ಎಲ್ಲವನ್ನು ನಾಶ ಮಾಡುವೆನೆಂಬುದಾಗಿ ಕರ್ತನು ಹೇಳುತ್ತಾನೆ. Yes, brothers and sisters. ಹೌದು ಪ್ರಿಯ ಸಹೋದರ ಸಹೋದರಿ. First World War and Second World War. ಮೊದಲನೇ ಪ್ರಪಂಚ ಮಹಾಯುದ್ಧ, 2ನೇ ಪ್ರಪಂಚ ಮಹಾಯುದ್ಧ. Because of these 2 world war, ಈ 2 ಪ್ರಪಂಚ ಮಹಾಯುದ್ಧಗಳ ನಿಮಿತ್ತವಾಗಿ the Jewish people were brought back. ಇಸ್ರಾಯೇಲ್ಯರು ಅವರು ತಮ್ಮ ದೇಶಕ್ಕೆ ಅವರು ಹಿಂತಿರುಗಿ ಕರೆತರಲ್ಪಟ್ಟರು. Can you turn with me to Jeremiah chapter 16? ಯೆರೆಮೀಯನ ಪ್ರವಾದನ ಗ್ರಂಥ 16ನೇ ಅಧ್ಯಾಯ ನೋಡ್ರಿ. Verse 16. 16ನೇ ವಚನ, 16ನೇ ಅಧ್ಯಾಯ 16ನೇ ವಚನ. In a graphical description he is telling about how he is going to bring back these people. ಈ ಜನರನ್ನ ಆತನು ಯಾವ ರೀತಿಯಲ್ಲಿ ತಮ್ಮ ದೇಶಕ್ಕೆ ಕರೆತರುತ್ತಾನೆಂಬುದಾಗಿ ಆತನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಹೇಳುತ್ತಾನೆ. Behold, I will send for many fishermen, says the Lord,
and they shall fish them. Afterwards I will send for many hunters. They shall hunt them from every mountain and every hill and out of the holes of the rock. ಅಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಈಗ ಅನ್ನುತ್ತಾನೆ, ಈಗ ನನ್ನ ಜನರನ್ನ ಹಿಡಿಯುವುದಕ್ಕೆ ಬಹು ಮಂದಿ ಬೆಸ್ತರನ್ನ ಕರೆಯಿಸುವೆನು. ಆಮೇಲೆ ಎಲ್ಲ ಬೆಟ್ಟ ಗುಡ್ಡಗಳಿಂದಲೂ ಬಂಡೆಗಳ ಸಂದು ಗೊಂದುಗಳಿಂದಲೂ ಅವರನ್ನ ಹೊರಡಿಸಿ ಬೇಟೆಯಾಡುವುದಕ್ಕೆ ಬಹು ಬೇಡರನ್ನ ಕರೆಯಿಸುವೆನು. First, God will send fishermen. ಮೊದಲನೇದಾಗಿ ದೇವರು ಏನ್ ಮಾಡ್ತಾರೆ? ಬೆಸ್ತರನ್ನ ಕಳುಹಿಸುತ್ತಾನೆ. Fishermen fish out of water. ಆ ಬೆಸ್ತರು ನೀರಿನಿಂದ ಮೀನನ್ನ ಅವರು ಹಿಡಿಯುತ್ತಾರೆ. Where were these Jewish people? ಈ ಯಹೂದ್ಯರು ಎಲ್ಲಿದ್ದರು? They were immersed in the sea of Gentiles. ನೋಡುವಾಗ ಆ ಒಂದು ಅನ್ಯರ ಆ ಒಂದು ಸಮುದ್ರದೊಳಗೆ ಇದ್ದರು. We read in Revelation 17:15, the water you saw are the tongue, tribe and the nations. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯಕ್ಕೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ನೀನು ನೋಡುವಂತ ಆ ನೀರುಗಳು ಅಂದರೆ ಅದು ಜನಾಂಗಗಳು, ಜನರು ಎಂಬುದಾಗಿ. You know, a group known as Zionist movement, they came. ನೋಡುವಾಗ ಜಯನಿಸ್ಟ್ ಮೂವ್ಮೆಂಟ್ ಅನ್ನುವಂತ ಒಂದು ಗುಂಪಿನ ಜನರು ಅವರು ಬಂದರು. Many writers, ಅನೇಕ ಆ ಬರಹಗಾರರು, and many people wrote down songs going back to Israel. ಅನೇಕ ಜನರು ಇಸ್ರೇಲಿಗೆ ಹಿಂತಿರುಗಿ ಹೋಗುವುದರ ಬದಲಾಗಿ ಹಾಡುಗಳನ್ನ ಬರೆದರು. First World War from 1914 to 1918. ಮೊದಲನೇ ಪ್ರಪಂಚ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆಯಿತು. Something around 100,000, less than 100,000, 1 lakh people immigrated to Israel after the First World War. ಮೊದಲನೇ ಪ್ರಪಂಚ ಮಹಾಯುದ್ಧದ ನಂತರ 1,00,000 ಯಹೂದ್ಯರು ಅವರು ಇಸ್ರೇಲ್ ದೇಶಕ್ಕೆ ಅವರು ವಲಸೆ ಬಂದರು. God didn't stop there. ದೇವರವರನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ. He told, after that I'm going to send many hunters. ಆ ನಂತರ ನೋಡುವಾಗ ದೇವರ ವಾಕ್ಯ ಹೇಳುವಾಗ ದೇವರು ಹೇಳ್ತಾನೆ, ಆ ನಂತರ ನಾನು ಬೆಟ್ಟ ಗುಡ್ಡಗಳಿಂದ ಬೆಟ್ಟಗಳ ಸಂದುಗಳಿಂದ ಕರೆಯಿಸುವೆನು. They shall hunt them from every mountain and every hill, out of the holes they are hiding. ಬೇಟೆಗಾರರನ್ನ ಕಳಿಸ್ತೇನೆ, ಅವರ ಬೆಟ್ಟಗಳ ಸಂದುಗಳಿಂದಲೂ ಕೂಡ ಅವರು ಬರುತ್ತಾರೆ. Oh, brothers and sisters, ಸಹೋದರ ಸಹೋದರಿಯರೇ, we know what happened in the Second World War. ಎರಡನೇ ಪ್ರಪಂಚ ಯುದ್ಧದಲ್ಲಿ ಏನಾಯ್ತು ನಮಗೆ ಗೊತ್ತಿದೆ. Nazi hunters, they were hunting the Jewish people who were hiding. ನಾಜಿಯ ಹಂತಕರು ಎಲ್ಲೆಲ್ಲಿ ಯಹೂದ್ಯರು ಅಡಗಿಕೊಂಡಿದ್ದಾರೋ ಅಲ್ಲಲ್ಲಿ ಅವರನ್ನ ಅಡಗಿಕೊಂಡವರನ್ನ ಹುಡುಕಿದವರಾಗಿ. I don't want to go into details. ನಾನು ಅದರ ಆ ವಿವರಕ್ಕೆ ಹೋಗುವುದಿಲ್ಲ. You know, many people were hiding because Hitler was killing them in Europe. ಯುರೋಪ್ನಲ್ಲಿ ಹಿಟ್ಲರ್ ಯಹೂದಿ ಜನರನ್ನ ಕೊಲ್ಲುತ್ತಾ ಇದ್ದಾಗ ಈ ಯಹೂದ್ಯರು ಅನೇಕರು ಅಡಗಿಕೊಂಡಿದ್ದರು. In Europe there were 90 lakhs of Jewish people. ಯುರೋಪ್ನಲ್ಲಿ ಸುಮಾರು 90 ಲಕ್ಷ ಯಹೂದ್ಯ ಜನರು ವಾಸವಿದ್ದರು. Out of it 60 lakhs were killed by Hitler. ಅದರಲ್ಲಿ 90 ಲಕ್ಷದಲ್ಲಿ 60 ಲಕ್ಷ ಯಹೂದ್ಯರು ಹಿಟ್ಲರನಿಂದ ಕೊಲ್ಲಲ್ಪಟ್ಟರು. They were sought from every place they were hiding. ಎಲ್ಲೆಲ್ಲಿ ಅಡಗಿಕೊಳ್ಳುವುದಕ್ಕೆ ಸಾಧ್ಯವೋ ಆ ಎಲ್ಲಾ ಸ್ಥಳಗಳನ್ನ ಅವರು ಹುಡುಕಿ ಅವರು ಅಡಗಿಕೊಂಡರು. After the fishermen I am going to send hunters. ನೋಡುವಾಗ ಬೆಸ್ತರನ್ನ ಕಳುಹಿಸಿದ ನಂತರ ನಾನು ಬೇಟೆಗಾರರನ್ನ ಕಳುಹಿಸುತ್ತೇನೆಂಬುದಾಗಿ ಯೆಹೋವನು ಹೇಳಿದ್ದನು. After the Second World War, ಎರಡನೇ ಪ್ರಪಂಚ ಯುದ್ಧದ ನಂತರ something around 6,25,000 Jewish people immigrated to Israel. 6,25,000 ಯಹೂದ್ಯರು ಅವರು ಈ ಇಸ್ರೇಲ್ ದೇಶಕ್ಕೆ ಅವರು ವಲಸೆ ಬಂದರು. When they came and they became independent in 1948. ಅವರು ಆ ದೇಶಕ್ಕೆ ಬಂದು 1948ರಲ್ಲಿ ಅವರು ಸ್ವತಂತ್ರ ದೇಶವಾಗಿ ಘೋಷಿಸಲ್ಪಟ್ಟಾಗ hardly 6,25,000 people. 6,25,000 ಜನರು. The people who could take arms and fight were 35,000 people. ಆ ಯುದ್ಧ ಸಲಕರಣೆಗಳನ್ನು ತೆಗೆದುಕೊಂಡು ಯುದ್ಧ ಆಯುಧಗಳನ್ನು ತೆಗೆದು ಹೋರಾಟ ಮಾಡುವಂತವರು ಹೆಚ್ಚು ಅಂದರೆ 35,000 ಜನ. They were surrounded by 100,000 Arabs. ಅವರೆಲ್ಲರೂ ಕೂಡ ಸುಮಾರು 1 ಲಕ್ಷ ಅರಬರಿಂದ more than 1 million, 10 million. ನೋಡುವಾಗ ಸುಮಾರು 10 ಮಿಲಿಯನ್ ಜನರು ಈ ಅರಬ್ಬರು
ಇವರನ್ನು ಆವರಿಸಿಕೊಂಡಿದ್ದಾರೆ. Next day, after they became independent, ಅವರು ಸ್ವತಂತ್ರ ದೇಶವಾದ ಮಾರನೇ ದಿವಸ 15 lakhs of Arab people with arms came and surrounded them. ಅಲ್ಲಿ ನೋಡುವಾಗ ಸುಮಾರು 15 ಲಕ್ಷ ಜನರು ನೋಡುವಾಗ ಅವರು ಯುದ್ಧ ಸನ್ನದ್ಧರಾಗಿ ಆಯುಧಗಳೊಂದಿಗೆ ಬಂದು ಇಸ್ರೇಲನ್ನ ಆವರಿಸಿಕೊಂಡರು. How did they survive? ಹಾಗಾದ್ರೆ ಅದರ ನಡುವೆ ಅವರು ಹೇಗೆ ಅವರು ಜೀವಂತವಾಗಿ ಉಳಿದುಕೊಂಡರು? This is what I wanted to tell you. ಇದನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. You know, if you go to Exodus chapter 1, ನೀವು ವಿಮೋಚನಕಾಂಡ ಪುಸ್ತಕಕ್ಕೆ ಹೋದರೆ 1ನೇ ಅಧ್ಯಾಯಕ್ಕೆ ಹೋದರೆ, when the Jewish women were giving birth, Pharaoh told to kill all the male child. ನೋಡುವಾಗ ಆ ಸಂದರ್ಭದಲ್ಲಿ ಈ ಸ್ತ್ರೀಯರು ಜನ್ಮ ಕೊಡುವಾಗ ಸೂಲಗಿತ್ತಿಯರಿಗೆ ಫರೋನ್ ಹೇಳ್ತಾನೆ ಎಲ್ಲ ಮಕ್ಕಳನ್ನ ಕೊಂದು ಹಾಕಿರಿ ಎಂಬುದಾಗಿ. But the Hebrew women, the midwives, they feared God. ಆದರೆ ಈ ಸೂಲಗಿತ್ತಿಯರು ಯೆಹೋವನಿಗೆ ಭಯಪಡುವವರಾಗಿದ್ದರು. You read it in Exodus chapter 1 verses 15 to 22. 15ನೇ ಅಧ್ಯಾಯ ವಚನದಿಂದ 22ರವರೆಗೆ ಓದ್ತೇವೆ. 1ನೇ ಅಧ್ಯಾಯ. The Lord blessed these midwives. ದೇವರು ಈ ಸೂಲಗಿತ್ತಿಯರನ್ನ ಆಶೀರ್ವದಿಸುತ್ತಾನೆ. Verses 17 says the midwives feared God and did not do as the king of Egypt commanded. ಆದರೆ ಸೂಲಗಿತ್ತಿಯರು ದೇವರಿಗೆ ಭಯಪಡುವವರಾದ್ದರಿಂದ ಐಗುಪ್ತರ ಅರಸನ ಮಾತಿನಂತೆ ಮಾಡದೆ ಗಂಡು ಮಕ್ಕಳನ್ನ ಉಳಿಸಿದರು. We read in verses 20, so God blessed them. 20ನೇ ವಚನ, ದೇವರು ಆ ಸೂಲಗಿತ್ತಿಯರಿಗೆ ಹಿತವನ್ನು ಮಾಡಿದನು. Their hands protected these little ones. ಅವರ ಕೈಗಳೇ ಈ ಚಿಕ್ಕ ಚಿಕ್ಕ ಮಕ್ಕಳನ್ನ ಸಂರಕ್ಷಿಸಿದವು. Exactly like that. ಅದೇ ರೀತಿಯಾಗಿ When the Israelites have become a new nation, ಇಸ್ರಾಯೇಲ್ಯರು ನೂತನವಾದಂತ ಹೊಸ ದೇಶವಾದಾಗ, by immigration God created another country. ಅಲ್ಲಿ ನೋಡುವಾಗ ದೇವರು ತಾನೇ ವಲಸೆ ಬಂದಂತವರಿಂದ ಒಂದು ಹೊಸ ದೇಶವನ್ನೇ ಪ್ರಾರಂಭ ಮಾಡಿದ. That is America. ಅದೇ ಅಮೆರಿಕ. Keep it in mind, they are the only Protestant nation in the world. ಕೆರಿಬಿಯನ್ನರು ಇಡೀ ಪ್ರಪಂಚದಲ್ಲಿದ್ದಂತ ಒಂದೇ ಒಂದು ಪ್ರೊಟೆಸ್ಟಾಂಟ್ ದೇಶದವರಾಗಿದ್ದರು. Only Protestant nation. ಒಂದೇ ಒಂದು ಪ್ರೊಟೆಸ್ಟಾಂಟ್ ದೇಶವಾಗಿತ್ತು. Since they are Protestants, they believe in Bible and Bible prophecies. ಆ ಜನರು ಪ್ರೊಟೆಸ್ಟಾಂಟ್ನವರು ಬೈಬಲ್ ಪ್ರವಾದನೆಗಳನ್ನ ನಂಬುವವರಾದದ್ದರಿಂದ. Look at that. Israel was created by immigrants from every corner of the world. ಇಸ್ರಾಯೇಲ್ಯರಾದರೂ ಪ್ರಪಂಚದ ಪ್ರತಿಯೊಂದು ಮೂಲೆಗಳಿಂದ ಬಂದಂತ ವಲಸೆ ಜನರಿಂದ ಸಂರಕ್ಷಿಸಲ್ಪಟ್ಟರು. God created America by immigrants from Europe. ಯುರೋಪ್ನಿಂದ ಬಂದಂತಹ ವಲಸೆಯವರ ಮೂಲಕವಾಗಿ ದೇವರು ಅಮೆರಿಕವನ್ನ ಆತನು ಉಂಟು ಮಾಡುತ್ತಾನೆ. God created that country and Israel is existing just because of America. ಇಸ್ರೇಲ್ ಅದು ಇವತ್ತು ಅಸ್ತಿತ್ವದಲ್ಲಿ ಇರುವಂತದ್ದು ಅಮೆರಿಕ ದೇಶಕ್ಕೋಸ್ಕರವೇ. You know why Donald Trump went into war with Iran? ಯಾಕೆ ಡೊನಾಲ್ಡ್ ಟ್ರಂಪ್ ಇರಾನ್ನೊಂದಿಗೆ ಯುದ್ಧಕ್ಕೆ ಬರುತ್ತಿದ್ದಾನೆ ಗೊತ್ತಾ? Iran has clearly declared that it is our moral and religious duty to eradicate Israel. ಇಸ್ರೇಲನ್ನ ಸಂಪೂರ್ಣವಾಗಿ ನಾಶ ಮಾಡುವುದು, ಇಲ್ಲದಂತೆ ಮಾಡುವುದು ನಮಗಿರುವಂತಹ ಪ್ರಮುಖವಾದ ಆದ್ಯ ಕರ್ತವ್ಯ ಎಂಬುದಾಗಿ ಇರಾನ್ ಘೋಷಣೆ ಮಾಡಿತು. Khomeini publicly declared. ಆ ನೋಡುವಾಗ ಆಯತುಲ್ಲಾ ಖೊಮೇನಿ ಆತನು ಸಾರ್ವಜನಿಕವಾಗಿ ಆತನು ಘೋಷಣೆ ಮಾಡಿದನು. It is our religious and moral duty to eradicate Israel. ಇಸ್ರೇಲನ್ನ ನಾಶ ಮಾಡುವುದು ಧಾರ್ಮಿಕವಾದ ಹಾಗೂ ನೈತಿಕವಾದ ನಮ್ಮ ಜವಾಬ್ದಾರಿಕೆ ಎಂಬುದಾಗಿ ಅವರು ಹೇಳಿದರು, ನಮ್ಮ ಕರ್ತವ್ಯ ಎಂಬುದಾಗಿ ಅವರು ಹೇಳಿದರು. Before that there was a president known as Ahmadinejad. ಅದಕ್ಕಿಂತ ಮುಂಚಿತವಾಗಿ ಒಬ್ಬ ಅರಸನಿದ್ದನು, ಒಬ್ಬ ಇರಾನ್ ಅಧ್ಯಕ್ಷನು ಅಹಮದ್ ನೆಜಾದ್ದೀನ್ ಎಂಬುದಾಗಿ. He publicly told. ಆತನು ಬಹಿರಂಗವಾಗಿ ಹೇಳಿದನು, You know, we wanted to finish off Israel and that is the reason we are making this atom bomb. ಆತನು ಹೇಳ್ತಾನೆ, ನಾವು ಇಸ್ರೇಲ್ನ ಸರ್ವನಾಶ ಮಾಡಬೇಕು, ಅದಕ್ಕಾಗಿ ನಾವು ಆಟಮ್ ಬಾಂಬ್ಗಳನ್ನ ತಯಾರು ಮಾಡುತ್ತೇವೆ ಎಂಬುದಾಗಿ ಹೇಳಿದರು. If there was atom bomb with these people, 101% they would have put it in Israel. ಅವರಲ್ಲಿ ಒಂದು ವೇಳೆ ಆಟಮ್ ಬಾಂಬ್ಗಳಿದ್ದರೆ 100ಕ್ಕೆ 101% ಅವರು ಇಸ್ರೇಲ್ನ ಮೇಲೆ ಹಾಕುತ್ತಿದ್ದರು. America went into war. ಅಮೆರಿಕ ಯುದ್ಧಕ್ಕೆ ಹೋಯಿತು. In order to finish off
that nuclear reactor. ಆ ನ್ಯೂಕ್ಲಿಯರ್ ರಿಯಾಕ್ಟರ್ ನ ನಾಶ ಮಾಡುವುದಕ್ಕಾಗಿ ಅಮೆರಿಕ ಯುದ್ಧಕ್ಕೆ ಹೋಯಿತು. They are like the midwife protected the little ones. America was protecting Israel. ಈ ಯಾವ ರೀತಿಯಲ್ಲಿ ಸೂಲಗಿತ್ತಿಯರು ಆ ಚಿಕ್ಕ ಚಿಕ್ಕ ಯಹೂದ್ಯ ಮಕ್ಕಳನ್ನ ಸಂರಕ್ಷಣೆ ಮಾಡಿದರೋ ಅದೇ ರೀತಿಯಾಗಿ ಈ ಇಸ್ರೇಲನ್ನ ಸಂರಕ್ಷಣೆ ಮಾಡುವ ಸೂಲಗಿತ್ತಿಯರ ಹಾಗೆ ಅಮೆರಿಕವನ್ನ ದೇವರು ನೇಮಿಸಿದ್ದಾನೆ. America is a very big rich country. ಅಮೆರಿಕ ಬಹಳ ದೊಡ್ಡ ಶ್ರೀಮಂತ ದೇಶ. You know that there are weapons and all. ನಿಮಗೆ ಗೊತ್ತು ಅವರಲ್ಲಿರುವಂತಹ ಆ ಎಲ್ಲ ಆ ಯುದ್ಧದ ಎಲ್ಲ ಸಾಮಗ್ರಿಗಳನ್ನ. The one ship that is Abraham Lincoln or something that the ship that is near this Iran. ಒಂದು ಹಡಗು, ಅದರ ಹೆಸರು ಅಬ್ರಹಾಂ ಲಿಂಕನ್ ಯುದ್ಧ ನೌಕೆ. It is almost 3 football field size. ಆ ಒಂದು ಯುದ್ಧ ನೌಕೆಯ ಅಳತೆ 3 ಫುಟ್ಬಾಲ್ ಮೈದಾನದಷ್ಟು ವಿಸ್ತಾರವಾಗಿತ್ತು. 5,000 employees in that ship. ಆ ಹಡಗಿನಲ್ಲಿ 5,000 ಕೆಲಸಗಾರರ ಉದ್ಯೋಗಗಳಿದ್ದರು. In one day to maintain that they need $13 million one day. ಒಂದು ದಿನ ಆ ಹಡಗನ್ನ ಅವರು ನಿಭಾಯಿಸುವುದಕ್ಕೆ $13 ಲಕ್ಷ ಹಣ ಬೇಕು. You can imagine how rich America is. ನೀವು ಊಹಿಸಿಕೊಳ್ಳಬಹುದು ಅಮೆರಿಕ ಎಷ್ಟು ಶ್ರೀಮಂತ ದೇಶ ಎಂಬುದಾಗಿ. But I want to tell you something. ಆದರೆ ನಿಮಗೆ ಕೆಲವನ್ನ ಹೇಳುತ್ತೇನೆ. Such a powerful and such a rich country, why there is no direct prophecy of America? ಅಂತಹ ಬಹಳ ದೊಡ್ಡ ದೇಶವಾಗಿದ್ದರು, ಅಂತ ಪ್ರಬಲ ದೇಶವಾಗಿದ್ದರೂ ಕೂಡ ಯಾಕೆ ಅಮೆರಿಕದ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಪ್ರವಾದನೆ ಇಲ್ಲ? Turn with me to Jeremiah. ಯೆರೆಮೀಯನ ಪ್ರವಾದನ ಗ್ರಂಥಕ್ಕೆ ತೆರೆಯಿರಿ. Something is going to happen with America. Something is going to happen with America. ಅಮೆರಿಕದೊಂದಿಗೆ ಒಂದು ಸಂಗತಿಯು ನೆರವೇರುತ್ತದೆ. Chapter 30, as you read, 2,500 years back, God told Jeremiah, write it down in a book. 30ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಯೆರೆಮೀಯನೆಂಬ ಪ್ರವಾದನಿಗೆ ಹೇಳುತ್ತಾನೆ, ನಾನು ಹೇಳುವ ಈ ಮಾತುಗಳನ್ನು ನೀನು ಬರೆದಿಡು ಎಂಬುದಾಗಿ ದೇವರು ಹೇಳುತ್ತಾನೆ. Yes, behold the days are coming. Verses 3. 3ನೇ ವಚನ. There will be a time in history. ಇಗೋ ನಾನು ನನ್ನ ಜನರಾದ ಇಸ್ರಾಯೇಲರನ್ನ ಯಹೂದ್ಯರನ್ನ ಅವರ ದುರವಸ್ಥೆಯಿಂದ ತಪ್ಪಿಸುವ ದಿನಗಳು ಬರುವವು. I will cause them to return back to their homeland. ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು. Behold, the days are going to come. ಆ ದಿನಗಳು ಬರುತ್ತವೆ. A time is going to come in history. ಚರಿತ್ರೆಯ ದಿನ ಬರುತ್ತದೆ. 2,500 years back, God asked him to repent it down. 2,500 ವರ್ಷಗಳ ಹಿಂದೆ ದೇವರು ಯೆರೆಮೀಯನಿಗೆ ಹೇಳ್ತಿದ್ದಾರೆ ಬರೆದಿಡು ಎಂಬುದಾಗಿ. Look at that time has come in which we are living. ಆ ಸಮಯವು ನಾವು ಜೀವಿಸುತ್ತಾ ಇರುವಂತ ಈ ದಿನಗಳಲ್ಲಿ ಬಂದದೆ. 17 different places were given to the Jewish people to immigrate. ಇಸ್ರಾಯೇಲ್ ಯಹೂದ್ಯರು ಅವರು ಆ ರೀತಿಯಲ್ಲಿ ಹೋಗಲಿಕ್ಕೆ ವಲಸೆ ಹೋಗಲಿಕ್ಕೆ 17 ವಿವಿಧ ಸ್ಥಳಗಳು ಕೊಡಲ್ಪಟ್ಟವು. I have the list with me. ನನ್ನೊಂದಿಗೆ ಆ ಒಂದು ವಿವರ ಪಟ್ಟಿ ಇದೆ. In Australia, Melbourne was given. ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನ್ ಕೊಡಲ್ಪಟ್ಟಿತು. Vietnam was given. ವಿಯೆಟ್ನಾಂ ಕೊಡಲ್ಪಟ್ಟಿತು. Crimea was given. ಕ್ರಿಮಿಯಾ ಕೊಡಲ್ಪಟ್ಟಿತು. Mississippi, Missouri River area was given. ಮಿಸಿಸಿಪ್ಪಿ ಆ ಮಿಸೂರಿ ಆ ಒಂದು ನದಿಗಳ ಸ್ಥಳವು ಕೊಡಲ್ಪಟ್ಟಿತು. Wherever there was not much of population, that land was given to the Jewish people and told, you establish the country here. ಎಲ್ಲೆಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು ಆ ಎಲ್ಲ ಸ್ಥಳಗಳಲ್ಲಿ ಯಹೂದ್ಯರೇ ನೀವು ಹೋಗಿ ದೇಶವಾಗಿ ಅಲ್ಲಿ ವಾಸ ಮಾಡ್ರಿ ಎಂಬುದಾಗಿ ಅವರಿಗೆ ಅವಕಾಶ ಮಾಡಿದರು. The world nations knew, in order, if a country known as Israel is going to come back in the Middle East, it is not good for the peace of the world. ಇವತ್ತೆಲ್ಲ ಜನರಿಗೆ ಗೊತ್ತಿತ್ತು ಅವಾಗ ಏನಂತ ಹೇಳಿದ್ರೆ, ಇಸ್ರೇಲ್ ಒಂದು ವೇಳೆ ಅದು ಈ ಒಂದು ಮಿಡ್ಲ್ ಈಸ್ಟ್ ನ ತನ್ನ ಸ್ವದೇಶಕ್ಕೆ ಬಂದರೆ ಅದು ಮಧ್ಯಪ್ರಾಚ್ಯ ದೇಶಗಳಿಗೆ ಒಳ್ಳೆಯದಲ್ಲ ಎಂಬುದನ್ನ ಎಲ್ಲರೂ ಅರ್ಥ ಮಾಡಿಕೊಂಡಿದ್ದರು. They are bitter enemies. You know, Islamic people, 23 countries around. ನೋಡುವಾಗ ಇಸ್ರೇಲಿಗೆ ಬದ್ಧ ವೈರಿಗಳಾಗಿ 23 ಇಸ್ಲಾಮಿಕ್ ದೇಶಗಳು ಇಸ್ರೇಲ್ನ ಸುತ್ತಲೂ ಇವೆ. So world suggested you establish a country in that and that places. ಅವರು ಹೇಳಿದರು, ಈ ಹೇಳಿದಂತಹ
ವಿಯೆಟ್ನಾಂನಲ್ಲಿಯೋ ಮಿಸಿಸಿಪಿಯಲ್ಲಿಯೋ ಬೇರೆ ಬೇರೆ ಕಡೆಗಳಲ್ಲಿಯೋ ನೀವು ದೇಶವನ್ನು ಸ್ಥಾಪನೆ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳಿದರು. But the Lord told, ಆದ್ರೆ ಕರ್ತನು ಹೇಳಿದನು, a day will come when I am going to bring back and bring them to the same place, to the land which I gave to their fathers. ಆಗ ನಾನು ಅವರನ್ನು ಅವರ ಪಿತೃಗಳಿಗೆ ಅನುಗ್ರಹಿಸಿದ ದೇಶಕ್ಕೆ ಪುನಃ ಬರಮಾಡುವೆನು. We will come back to this chapter. My mind is going to chapter 36 of Ezekiel. ನಾವು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 30ನೇ ಅಧ್ಯಾಯಕ್ಕೆ ಹೋಗೋಣ, ನಂತರ ಪುನಃ ಇಲ್ಲಿಗೆ ಬರುತ್ತೇನೆ. We will come back to Jeremiah 30. ನಾವು ಮತ್ತೆ ಯೆರೆಮೀಯ 13ನೇ ಅಧ್ಯಾಯಕ್ಕೆ ಬರೋಣ. When you come to chapter 36 36ನೇ ಅಧ್ಯಾಯಕ್ಕೆ ಬಂದಾಗ of Ezekiel, ಯೆಹೆಜ್ಕೇಲನ ಪ್ರವಾದನ ಗ್ರಂಥ, if you read it with a pen or pencil in your hand and mark a particular word, ನಿಮ್ಮ ಪೆನ್ನು ಪೆನ್ಸಿಲ್ ನಿಮ್ಮ ಕೈಲಿದ್ರೆ ಆ ನಿರ್ದಿಷ್ಟವಾದಂತ ಪದಕ್ಕೆ ನೀವು ಅದನ್ನ ಮಾರ್ಕ್ ಮಾಡಿಕೊಳ್ಳಿರಿ. you will find 21 times a particular phrase is repeated. ಅಲ್ಲಿ ಒಂದು ಪದ 21 ಸಾರಿ ಪುನರಾವರ್ತಿಸಿ ಹೇಳಲ್ಪಟ್ಟಿದೆ. That particular word is I will. God is telling 21 times in chapter 36 alone, I will. ಅಲ್ಲಿ ನೋಡುವಾಗ ನಾನು ಮಾಡುವೆನು ನಾನು ಎನ್ನುವಂತಹ ಮಾತು ಈ ಅಧ್ಯಾಯದಲ್ಲಿ 21 ಸಾರಿ ಬರೆದಿದೆ. All 21 times in relation to the Jewish people. ಎಲ್ಲ 21 ಸಾರಿ ಹೇಳಲ್ಪಟ್ಟಂತ ಮಾತುಗಳು ಯೆಹೂದ್ಯರ ಸಂಬಂಧದಲ್ಲಿಯೇ. I want to take one particular word. Look at verse 24. ನಾನು ಒಂದು ನಿರ್ದಿಷ್ಟ ವಚನವನ್ನು ತೆಗೆದುಕೊಳ್ಳುತ್ತೇನೆ. 24ನೇ ವಚನ ನೋಡ್ರಿ. I will take you from among the nations and gather you out of all the countries and bring you into your own land. ನಾನು ನಿಮ್ಮನ್ನ ಜನಾಂಗಗಳೊಳಗಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. I will bring you back, from the all nations. ನಾನು ನಿಮ್ಮನ್ನ ಸಕಲ ಜನಾಂಗ ದೇಶಗಳಿಂದ ನಿಮ್ಮನ್ನ ಪುನಃ ನಿಮ್ಮ ಸ್ವದೇಶಕ್ಕೆ ಬರಮಾಡುವೆನು. Let me ask you a question. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. From how many countries these people have come back? ಎಷ್ಟು ದೇಶಗಳಿಂದ ಈ ಜನರು ತಮ್ಮ ಸ್ವದೇಶಕ್ಕೆ More than 130 countries. ಸುಮಾರು 130ಕ್ಕೂ ಹೆಚ್ಚು ದೇಶಗಳಿಂದ. I will gather you from the nations. ನಾನು ಎಲ್ಲ ದೇಶಗಳಿಂದ ನಿಮ್ಮನ್ನು ಒಟ್ಟುಗೂಡಿಸುವೆನು. I will bring you back to your own land. ನಾನು ನಿಮ್ಮನ್ನು ನಿಮ್ಮ ಸ್ವಂತ ದೇಶಕ್ಕೆ ಬರಮಾಡುವೆನು. I am the one who is going to do it. ನಾನು ಇದನ್ನ ಮಾಡುವೆನು. We read in Jeremiah 30. ಯೆರೆಮೀಯನ ಗ್ರಂಥ 13ನೇ A day will come like that. A day will come in the history. ದಿನ ಬರುತ್ತದೆ. After that, what will happen? ಆನಂತರ ಏನಾಗ್ತದೆ? Look at chapter 30 of Jeremiah. ಯೆರೆಮೀಯ 30ನೇ ಅಧ್ಯಾಯ ನೋಡ್ರಿ. We read it from verses 6 onwards. 6ನೇ ವಚನ ಮುಂದಕ್ಕೆ ಓದೋಣ. Chapter 30 verses 6. 30ನೇ ಅಧ್ಯಾಯ 6ನೇ ವಚನದಿಂದ. Whether a man is ever in labor with child, so why I see every man's face, hand on the loins and their faces like a woman in labor. ಗಂಡಸು ಪ್ರಸವ ವೇದನೆ ಪಡುವುದುಂಟೆ, ಪ್ರತಿಯೊಬ್ಬನು ಹೆರುವವಳಂತೆ ಸೊಂಟವನ್ನ ಇಸಿಕಿಕೊಳ್ಳುವುದು, ಎಲ್ಲ ಮುಖಗಳು ಬಿಳಿಸಿಕೊಂಡಿರುವುದು, ಇವು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ? What is that time? ಸಮಯ ಏನು? Look at verse 7. 7ನೇ ವಚನ ನೋಡ್ರಿ. It is Jacob's trouble. ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ. It's a time of Jacob's trouble. ಅದು ಯಾಕೋಬ್ಯರ ಇಕ್ಕಟ್ಟಿನ ದಿನ. We read in Hosea 5:15. ನಾವು ಹೋಶೇಯ 5ನೇ ಅಧ್ಯಾಯ 15ರಲ್ಲಿ ಓದಿದ್ದೇವೆ. In their trouble they are going to seek me. ಅವರ ಸಂಕಷ್ಟದ ಕಾಲದಲ್ಲಿ ಅವರು ನನ್ನನ್ನ ಬಯಸುವರು, ನನ್ನನ್ನ ನೋಡುವರು. We are thinking about America. ನಾವು ಅಮೆರಿಕದ ಬಗ್ಗೆ ಯೋಚನೆ ಮಾಡುತ್ತಿದ್ದೇವೆ. Where is America at this time? ಈ ಸಮಯದಲ್ಲಿ ಅಮೆರಿಕ ಎಲ್ಲಿದೆ? Look at verses 13. 13ನೇ ವಚನ ನೋಡ್ರಿ. There is no one to plead your cause. Chapter 30 verses 13. 30ನೇ ಅಧ್ಯಾಯ ಅದರ 13ನೇ ವಚನ ಕೇಳುತ್ತದೆ, ನಿನ್ನ ಭಾಗಕ್ಕೆ ಯಾರು ಇಲ್ಲ, ನಿನ್ನ ವ್ರಣಕ್ಕೆ ಔಷಧವಿಲ್ಲ. Verses 14. 14ನೇ ವಚನ, all your lovers have forgotten you. ನಿನ್ನ ಮಿಂಡರಾರು ನಿನ್ನನ್ನು ಹುಡುಕೋದಿಲ್ಲ. Where is America at that time? ಆ ಸಮಯದ ಅಮೆರಿಕ ಎಲ್ಲಿದೆ? They are not there. ಅವರು ಅಲ್ಲಿಲ್ಲ. They will not plead your cause. ಅವರು ನಿನ್ನ ಕೂಗನ್ನ ಅವರು ಕೇಳಿಸಿಕೊಳ್ಳುವುದಿಲ್ಲ. In the UN Security Council they will not veto for you. ನೋಡುವಾಗ ವಿಶ್ವಸಂಸ್ಥೆಯಲ್ಲಿ ನೋಡುವಾಗ
ಅಲ್ಲಿ ನಡೆಯುವಂತ ಸಭೆಯಲ್ಲಿ Your ವಿಟೋ lover- ಚಲಿಸುವ ಅಧಿಕಾರ Your ನಿನಗೆ ಬರುವುದಿಲ್ಲ. lovers will forget you. ನಿನ್ನ ಆ ಪ್ರೇಮಿಗಳೆಲ್ಲ ನಿನ್ನನ್ನು ಮರೆತು ಹೋಗುತ್ತಾರೆ. America will not be in a position to plead for Israel at this time. ಈ ಸಮಯದಲ್ಲಿ ಅಮೆರಿಕ ದೇಶ ಕೂಡ ವಿಶ್ವಸಂಸ್ಥೆಯಲ್ಲಿ ಆ ಇಸ್ರೇಲ್ನ ಪರವಾಗಿ ಮಾತನಾಡಲಿಕ್ಕೆ ಬೇಡಿಕೆ ಇಡ್ಲಿಕ್ಕೆ ಆಗುವುದಿಲ್ಲ. What happened to America? ಅಮೆರಿಕೆಗೆ ಏನಾಯ್ತು? If you look into the history of America, ಅಮೆರಿಕದ ಚರಿತ್ರೆ ನೋಡಿದರೆ we get frightened now. ನಾವು ಭಯ ಪಡುತ್ತೇವೆ, ನಾವು ನಡುಗಿ ಹೋಗುತ್ತೇವೆ. Even though they are a rich country, ಅವರು ಶ್ರೀಮಂತ ರಾಷ್ಟ್ರವಾಗಿದ್ದರೂ ಕೂಡ they have a debt that their government cannot pay. ನೋಡುವಾಗ ಎಷ್ಟು ಸಾಲ ಇದೆ ಅಂದ್ರೆ ಸರ್ಕಾರಕ್ಕೆ ಆ ಸಾಲವನ್ನ ತೀರಿಸಲು ಸಾಧ್ಯವಿಲ್ಲ. Do you know what is the debt of America? ಅಮೆರಿಕದ ಸಾಲ ಎಷ್ಟು ಗೊತ್ತಾ? It's nearing $38 trillion. 38 ಟ್ರಿಲಿಯನ್ ಡಾಲರ್. How much is 1 trillion? 1 ಟ್ರಿಲಿಯನ್ ಎಷ್ಟು? 1 lakh crores. 1 lakh crores is actually 1 trillion. 1 ಲಕ್ಷ ಕೋಟಿ ಅಂದ್ರೆ 1 ಟ್ರಿಲಿಯನ್. That means you put 1 and 12 zeros. ನೀವು ಒಂದು ಅಂಕೆ ಬರೆದಾದ ಮುಂದೆ 12 ಸೊನ್ನೆಗಳನ್ನ ಹಾಕಿರಿ, That is 1 trillion. ಅದು 1 ಟ್ರಿಲಿಯನ್. In our language it is 1 lakh crores is 1 trillion. ನಮ್ಮ ಭಾಷೆ ಹೇಳಿದರೆ 1 ಲಕ್ಷ ಕೋಟಿ ಡಾಲರ್, ಅದು 1 ಟ್ರಿಲಿಯನ್ ಡಾಲರ್ ಎಂಬುದಾಗಿ. American government is in a debt of $38 trillion. ಅಮೆರಿಕ ಸರ್ಕಾರ 38 ಟ್ರಿಲಿಯನ್ ಸಾಲದಲ್ಲಿ ಇದೆ. Not only that, ಅಷ್ಟು ಮಾತ್ರವಲ್ಲ, every 48 days, ಪ್ರತಿ 48 ದಿವಸಗಳಿಗೊಮ್ಮೆ another 1 trillion is added to their debt. ಅವರ ಸಾಲಕ್ಕೆ ಮತ್ತೊಂದು ಲಕ್ಷ ಸಾಲ, ಅದ್ರ ಲಕ್ಷ ಡಾಲರ್, 1 ಟ್ರಿಲಿಯನ್ ಸಾಲ ಸೇರ್ಪಡೆಯಾಗುತ್ತಾ ಹೋಗುತ್ತದೆ. It is wrote like this, it is a ticking time bomb. ಆ ನೋಡುವಾಗ ಅದೇನಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ಅಮೆರಿಕಕ್ಕೆ ಬೀಳುವಂತಹ ಒಂದು ಬಾಂಬ್ ಬೀಳುವಂತ ರೀತಿಯಲ್ಲಿ ಇರುತ್ತದೆ. Who is giving this debt? ಈ ಸಾಲ ಯಾರು ಕೊಡುತ್ತಿದ್ದಾರೆ? You know, China, Japan, OPEC nations, they are buying bonds from US. ಅಲ್ಲಿ ನೋಡುವಾಗ ಚೈನಾ, ಜಪಾನ್ ಹಾಗೆ ಒಪೆಕ್ ದೇಶಗಳು ಅಮೆರಿಕದಿಂದ ಅವರು ಬಂಗಾರವನ್ನು ಖರೀದಿಸುತ್ತಿದ್ದಾರೆ. Have you noted? Nowadays, they are selling their bonds. They are not buying. ಆ ಬಾಂಡ್ಗಳನ್ನ ಅವರು ತಗೊಳ್ತಾ ಇದ್ರು. ಈಗ ಅವರೇ ತಮ್ಮಲ್ಲಿರುವಂತ ಬಾಂಡ್ಗಳನ್ನ ಮಾರಾಟ ಮಾಡುತ್ತಿದ್ದಾರೆ. How America will go forward? ಅಮೆರಿಕ ಹೇಗೆ ಮುಂದೆ ಹೋಗುತ್ತದೆ? And you see the handwriting on the wall now. ಈಗ ಗೋಡೆ ಮೇಲೆ ಬರೆಯಲ್ಪಟ್ಟಂತ ಗೋಡೆ ಬರಹವನ್ನ ನೋಡಿರಿ. Dollar was known as petrodollar. Petrodollar. ಈಗ ನೋಡುವಾಗ ಡಾಲರ್ ಏನಂತ ಕರೀತಾರೆ? Why it was known as petrodollar? ಪೆಟ್ರೋಲ್ ಡಾಲರ್ ಎಂಬುದಾಗಿ ಹೇಳುತ್ತಿದ್ದಾರೆ. Why it was known like that? ಯಾಕೆ ಅದನ್ನ ಆ ರೀತಿಯಲ್ಲಿ ಪೆಟ್ರೋಲ್ ಡಾಲರ್ ಎಂಬ ಕರೆಯುತ್ತಾರೆ? There was an agreement with Saudi Arabia and America. ಸೌದಿ ಅರೇಬಿಯಾ ಮತ್ತು ಅಮೆರಿಕದೊಂದಿಗೆ ಒಂದು ಒಪ್ಪಂದ ಆಗಿದೆ. Every petrol that is sold should be sold in dollar. ನೀವು ಮಾರಾಟ ಮಾಡುವಂತ ಪ್ರತಿಯೊಂದೊಂದು ಪೆಟ್ರೋಲ್ ಅದು ಡಾಲರ್ ಬೆಲೆಯಲ್ಲಿಯೇ ಮಾರಾಟ ಮಾಡಬೇಕು. That agreement was about 50 years. ಅದು ನೋಡುವಾಗ ಸುಮಾರು 15 ವರ್ಷಗಳಿಂದ ನಡೆದಂತ ಒಪ್ಪಂದ. That is over. ಅದು ಮುಗಿಯಿತು. They have not renewed. Saudi has not renewed. ಆದ್ರೆ ಸೌದಿ ಅರೇಬಿಯಾ ಆ ಒಂದು ಒಪ್ಪಂದವನ್ನ ಅದೇನ್ ಮಾಡಿಲ್ಲ. ಮತ್ತೆ They are selling their oil. They are selling their oil in other currencies. ಅವರು ಈ ಪೆಟ್ರೋಲ್ ಅನ್ನ ಬೇರೆ ಕರೆನ್ಸಿಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. You must have read recently that Iran has asked, we will give the oil, but you have to pay it in yuan, that is Chinese currency, not dollar. ನೋಡುವಾಗ ಈ ಇರಾನ್ ದೇಶ ಹೇಳುತ್ತೇನಂತಂದ್ರೆ, ನಾವು ಪೆಟ್ರೋಲ್ ಅನ್ನ ಮಾರ್ತೇವೆ, ಆದ್ರೆ ಡಾಲರ್ ರೂಪದಲ್ಲಿ ನಮಗೆ ಹಣ ಕೊಡಬಾರದು, ಚೀನಾದ ಯೆನ್ ರೂಪದಲ್ಲಿ ಕೊಡಬೇಕೆಂಬುದಾಗಿ ಕೇಳಿದರು. In this war they are spending billions of dollars, billions. ಈ ಯುದ್ಧದಲ್ಲಿ ಕೋಟ್ಯಾಂತರ ಡಾಲರ್ಗಳನ್ನ ಅವರು ಖರ್ಚು ಮಾಡುತ್ತಿದ್ದಾರೆ. Please keep watch very closely. ಬಹಳ ಎಚ್ಚರಿಕೆಯಿಂದ ಅದನ್ನ ನೋಡಿರಿ. America will not be able to go forward like this. ಅಮೆರಿಕ ಈ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. Financial crash will be there. ಅಲ್ಲಿ ನೋಡುವಾಗ ಆರ್ಥಿಕವಾದಂತ ಮುಗ್ಗಟ್ಟು ಉಂಟಾಗುತ್ತದೆ. We are seeing that handwriting now. ನಾವೀಗ ಆ ಒಂದು
ಕೈ ಬರವನ್ನ ನೋಡುತ್ತಿದ್ದೇವೆ. It has to happen, then only Israel will be isolated and there won't be anybody to speak about them or help them. ಆಗ ಇಸ್ರೇಲ್ನ ಪರವಾಗಿ ಮಾತನಾಡುವವರು ಇರುವುದಿಲ್ಲ, ಇಸ್ರೇಲ್ನ ಕೂಗನ ಕೇಳುವರು ಇರುವುದಿಲ್ಲ. ಆಗ ಇಸ್ರೇಲ್ ಒಂಟಿ ಆಗುತ್ತದೆ, ಯಾವ ದೇಶಗಳು ಅದರ ಸಹಾಯಕ್ಕೆ ಬರುವುದಿಲ್ಲ. When all the nations of the world is going to come against them. ಯಾವಾಗ ಇಸ್ರೇಲ್ಗೆ ವಿರುದ್ಧವಾಗಿ ಪ್ರಪಂಚದ ಎಲ್ಲಾ ದೇಶಗಳು ಅವು ಬಂದು ಆಕ್ರಮಣ ಮಾಡುತ್ತವೆಯೋ, ಮುಗಿಬೀಳುತ್ತವೆಯೋ. See the mentality of the world now. ಈಗ ಲೋಕದ ಒಂದು ಮಾನಸಿಕ ಸ್ಥಿತಿಯನ್ನ ಯೋಚಿಸಿರಿ. And Israel, world nations are getting their mind against Israel and Americans around the world. ಇವತ್ತಿನೊಳಗ ಪ್ರಪಂಚದ ಎಲ್ಲಾ ಕಡೆಗಳಿಂದಲೂ ಕೂಡ ಲೋಕದ ಜನರ ಮನಸ್ಸುಗಳು, ಅವರ ಬುದ್ಧಿ ಎಲ್ಲವೂ ಕೂಡ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ವಿರುದ್ಧವಾಗಿಯೇ ಇವೆ. In Zechariah chapter 14, ಜಕರ್ಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ verses 2, 2ನೇ ವಚನ, I will gather all nations to battle against Jerusalem. ಅಲ್ಲಿ ನೋಡುವಾಗ ದೇವರು ತಾನು ಹೇಳುತ್ತಾನೆ, ಜಕರ್ಯನ ಪ್ರವಾದನ ಗ್ರಂಥ 14ನೇ ಅಧ್ಯಾಯ 2ನೇ ವಚನದಲ್ಲಿ ಏನಂತಂದ್ರೆ, ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. All the nations are going to come against Israel. ಎಲ್ಲಾ ದೇಶಗಳು ಇಸ್ರೇಲ್ಗೆ ವಿರುದ್ಧವಾಗಿ ಬರುತ್ತವೆ. We will see in the coming days they will not be able to finish Iran. Iran will fight against Israel against. ಇವತ್ತು ನೋಡುವಾಗ, ಈ ಮುಂದಿನ ದಿನಗಳಲ್ಲಿ ನೋಡುವಾಗ ಇಸ್ರೇಲ್ ಅನ್ನ ಯಾರು ಕೂಡ ಸಂಪೂರ್ಣವಾಗಿ ನಾಶ ಮಾಡಲಾಗುವುದಿಲ್ಲ. ಇದೇ ಇರಾನ್ ಮತ್ತೆ ಇಸ್ರೇಲ್ಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತದೆ. We will see from the scripture. ನಾವು ದೇವರ ವಾಕ್ಯದಿಂದ ನೋಡುತ್ತೇವೆ, These nations will come against Israel. ಈ ದೇಶಗಳು ಇಸ್ರೇಲ್ಗೆ ವಿರುದ್ಧವಾಗಿ ಬರುತ್ತವೆ. We read in chapter 13, ನಾವು 13ನೇ ಅಧ್ಯಾಯದಲ್ಲಿ ಓದ್ತೇವೆ that verses 8 and 9, 8 ಮತ್ತು 9ನೇ ವಚನ, 2/3 of Jewish people will be killed. ಅಲ್ಲಿ ನೋಡುವಾಗ 2/3 ಭಾಗ ಹತರಾಗಿ ಸಾಯುವರು. Only 1/3 will be left. ಅಲ್ಲಿ ನೋಡುವಾಗ 1/3 ಭಾಗ ಮಾತ್ರ ಉಳಿಯುವರು. They will call upon him whom they have pierced. ಅವರು ಯಾವಾತನನ್ನ ಅವರು ಕೊಂದರೋ ಆತನನ್ನೇ ತಿರುಗಿ ನೋಡುವರು. At that time the Lord is going to come. ಆ ಸಮಯದಲ್ಲಿ ಕರ್ತನು ಆತನು ಬರುವುದಕ್ಕೆ ಹೋಗುತ್ತಾನೆ. That is his glorious appearing. ಅದು ಆತನ ಮಹಿಮೆಯ ಬರೋಣ. Brothers, for that world is getting ready. ಅದಕ್ಕೋಸ್ಕರವಾಗಿ ಈ ಲೋಕವೇ ಸಿದ್ಧವಾಗುತ್ತಾ ಇದೆ. Things to purify Israel. ಅಲ್ಲಿ ನೋಡುವಾಗ ಇಸ್ರೇಲನ್ನ ಶುದ್ಧೀಕರಿಸುವಂತ ಕಾರ್ಯವನ್ನ ಕುರಿತು ಯೋಚಿಸ್ರಿ. God prepared a country known as America to protect them. ಅವರನ್ನ ಸಂರಕ್ಷಿಸುವುದಕ್ಕಾಗಿ ದೇವರು ಅಮೆರಿಕ ಎನ್ನುವಂತ ದೇಶವನ್ನ ಆತನು ಸಂರಕ್ಷಿಸಿ ಆತನು ಇಟ್ಟಿದ್ದಾನೆ. It is God's pre-appointed time. ಇದು ದೇವರು ತಾನೇ ಮುಂಚಿತವಾಗಿ ನೇಮಿಸಿದಂತ ಸಮಯ. Now rapture happens. ಸಭೆಯ ಎತ್ತಲ್ಪಡುವಿಕೆ ಆಗುತ್ತದೆ. All the believers from America, they will go up. ಅಮೆರಿಕದಂತೆ ಎಲ್ಲ ವಿಶ್ವಾಸಿಗಳು ಅವರು ಎತ್ತಲ್ಪಡುತ್ತಾರೆ. They will become a secular nation. ಆಗ ಅಮೆರಿಕ ದೇಶ ಅದೇನಾಗ್ತದೆ, ಅದು ಸೆಕ್ಯುಲರ್ ದೇಶವಾಗುತ್ತದೆ. There won't be anybody to speak about Israel. ಅಲ್ಲಿ ಆಗ ಇಸ್ರೇಲ್ನ ಪರವಾಗಿ ಮಾತನಾಡುವುದಕ್ಕೆ ಯಾರು ಇರುವುದಿಲ್ಲ. Not only that, financially they can be broken any time. ಆ ನೋಡುವಾಗ ಅವರು ಆರ್ಥಿಕವಾಗಿಯೂ ಕೂಡ ಯಾವ ಸಂದರ್ಭದಲ್ಲಿಯೇ ಆಗಿದ್ರು. Watch very closely what is going to happen after this war. ಈ ಯುದ್ಧದ ನಂತರ ಏನಾಗುತ್ತದೆ ಗಮನಿಸಿ ನೋಡಿರಿ. Already $38 trillion debt, and this war will add much more debt to American economy. ಅಮೆರಿಕ ಈಗಾಗಲೇ 38 ಟ್ರಿಲಿಯನ್ ಲಕ್ಷ ಸಾಲದಲ್ಲಿದೆ. ಯುದ್ಧವಾದ ಮೇಲೆ ಇನ್ನೂ ಹೆಚ್ಚಿನ ಸಾಲ ಅಮೆರಿಕಕ್ಕೆ ಉಂಟಾಗುತ್ತದೆ. What I want to tell you is, ನಾನು ಏನು ಹೇಳಲು ಬಯಸ್ತೇನೆಂದ್ರೆ, the Lord has asked us to watch. ದೇವರು ನಮಗೆ ಹೇಳಿದ್ದಾನೆ, ನೀವು ಎಚ್ಚರಿಕೆಯಿಂದ ನೋಡಿರಿ. As we watch, ನಾವು ಎಚ್ಚರಿಕೆಯಿಂದ ನೋಡುವಾಗ we understand the Lord is preparing things to purify the Jewish people. ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ದೇವರು ತಾನೆ ಯಹೂದ್ಯರನ್ನ ಆತನು ಶುದ್ಧೀಕರಿಸುವುದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನ ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. Before that, you and me have to go from here. ಅದಕ್ಕಿಂತ ಮುಂಚಿತವಾಗಿ ನಾನು ಮತ್ತು ನೀವುಗಳು ಈ ಲೋಕದಿಂದ ನಾವೆತ್ತಲ್ಪಡಲೇಬೇಕು. Time for rapture is overdue. ಸಭೆ ಎತ್ತಲ್ಪಡುವಿಕೆಗೆ ಸಮಯ ಅದು ಪಕ್ವವಾಗಿ ಅದು ಸಿದ್ಧವಾಗಿದೆ. We need to get prepared. ನಾವು ಸಿದ್ಧರಾಗಬೇಕು. Only one thing more I will tell and close.
ನಾನು ಮತ್ತೊಂದು ಸಂಗತಿ ಹೇಳಿ ನಾನು ಮುಗಿಸ್ತೇನೆ. Is there anybody here hearing us who are not yet saved to meet the Lord? ಇಲ್ಲಿರುವಂತವರಲ್ಲಿ ಯಾರಾದರೂ ಕೂಡ ಕರ್ತನಾಗಿರುವಂತ ಯೇಸು ಕ್ರಿಸ್ತನನ್ನು ಸಂಧಿಸುವುದಕ್ಕೋಸ್ಕರವಾಗಿ ರಕ್ಷಿಸಲ್ಪಟ್ಟು ಸಿದ್ಧ ಮಾಡಲ್ಪಡತ್ತೆ ಇದ್ದರೆ, He will come to receive his own. ಆತನು ತನ್ನವರನ್ನ ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ ಆತನು ಬರುತ್ತಾನೆ. We are waiting for the Lord who will come and deliver us from the wrath that is going to come on the whole world. ನಮ್ಮ ಕರ್ತನು ತಾನೇ ಮುಂದೆ ಬರಲಿಕ್ಕಿರುವಂತಹ ಆ ದೇವರ ಕೋಪದಿಂದ ತಪ್ಪಿಸಿ ನಮ್ಮನ್ನು ಕಾಪಾಡುವುದಕ್ಕಾಗಿ ಆತನು ಬರುತ್ತಿದ್ದಾನೆ. If you have not yet received this blessed Lord as your personal savior, ನೀವು ಈ ಕರ್ತನಾಗಿರುವ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕರನ್ನಾಗಿ ನೀವು ಅಂಗೀಕಾರ ಮಾಡಿಲ್ಲದಿದ್ದರೆ, you will be left here. ನೀವು ಇಲ್ಲಿಯೇ ಬಿಡಲ್ಪಡುತ್ತೀರಿ. You will enter into terrible time of war and tribulation period. ಭಯಾನಕ ಸಮಯದಲ್ಲಿ ನೀವು ಬಿಡಲ್ಪಡುತ್ತೀರಿ. It will be a terrible time. ಭಯಾನಕ ಸಮಯ. People wanted to die, but death will go away from them. ಜನರು ಅಯ್ಯೋ ಸಾಯಬೇಕು ಅಂತಾರೆ. ಸಾಯಲಿಕ್ಕೆ ಸಾಧ್ಯವಿಲ್ಲ, ಸಮಯವೇ ಇಲ್ಲ. ಸಾಯಲಿಕ್ಕೆ ಸಾವೇ ಇಲ್ಲ. Terrible things are going to happen. ಪ್ರಿಯರೇ, ಭಯಾನಕವಾದಂತ ಘಟನೆಗಳು The Lord ಸಂಭವಿಸಲಿಕ್ಕಿವೆ. has loved you. God has loved you and gave his son for your salvation. ದೇವರು ನಿಮ್ಮನ್ನ ಪ್ರೀತಿ ಮಾಡಿದ್ದಾನೆ. ನಿಮ್ಮನ್ನ ಪ್ರೀತಿ ಮಾಡಿದ್ದರಿಂದಲೇ ನೀವು ನಾಶವಾಗಬಾರದೆನ್ನುವ ಒಂದೇ ಉದ್ದೇಶದಿಂದ ತನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. As I was looking into the scriptures, ನಾನು ದೇವರ ವಾಕ್ಯವನ್ನು ಓದುವಾಗ I was able to see from one passage the love of the heavenly Father to us. ನಾನು ಪರಲೋಕದ ತಂದೆಯ ಪ್ರೀತಿ ಏನೆಂಬುದನ್ನು ನಾನು ಹೇಳಲಿಕ್ಕೆ ಸಾಧ್ಯವಾಯಿತು. We know that law was a shadow of coming good thing. ಅಲ್ಲಿ ನೋಡುವಾಗ ಆ ಧರ್ಮಶಾಸ್ತ್ರ ಮುಂದೆ ಬರುವಂತ ಒಳ್ಳೆಯ ಕಾರ್ಯಗಳಿಗೆ ಒಂದು ಸೂಚನೆ. Any detail given in relation to the sacrifices is pertaining to the death of the Lord on the cross. ಯಾವುದೇ ಯಜ್ಞಗಳನ್ನ ಕುರಿತಾಗಿ ನಾವು ನೋಡುತ್ತಾ ಹೋದರೂ ಕೂಡ ಅದೆಲ್ಲವೂ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕುರಿತಾಗಿಯೇ ಹೇಳಲ್ಪಟ್ಟಂತ ಬರೆಯಲ್ಪಟ್ಟಂತ ಯಜ್ಞಗಳು. In this sacrifice there is a small thing told in order to understand the love of Father to us. ಈ ಯಜ್ಞಗಳಲ್ಲಿಯೇ ನಾವುಗಳು ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಮಾತು ಬರೆಯಲ್ಪಟ್ಟಿದೆ. Look at Leviticus 22. ಯಾಜಕ ಕಾಂಡ 22ನೇ ಅಧ್ಯಾಯ ನೋಡ್ರಿ. I will close by telling that. ಅದನ್ನ ಹೇಳುವುದರ ಮೂಲಕವಾಗಿ The Lord gave a commandment to Israelites. ದೇವರು ಇಸ್ರಾಯೇಲರಿಗೆ ಒಂದು ಆಜ್ಞೆಯನ್ನು ಕೊಡುತ್ತಾನೆ. Look at verse 27. 27ನೇ ವಚನ ನೋಡ್ರಿ. When a bull or a sheep or a goat is born, it shall be 7 days with its mother. From the 8th day and thereafter, it shall be accepted as an offering made by fire to the Lord. ಕರುವ ಯೆಹೋವನು ಮೋಶೆಗೆ ಹೇಳಿದನೆಂದರೆ, ಕರುವಾಗಲಿ ಕುರಿಯಾಗಲಿ ಆಡು ಮರಿಯಾಗಲಿ ಹುಟ್ಟಿದಾಗ ಅದು 7 ದಿವಸ ತಾಯಿಯ ಬಳಿಯಲ್ಲಿ ಇರಬೇಕು. 8ನೇ ದಿವಸ ಮೊದಲುಗೊಂಡು ಅದನ್ನು ಯೆಹೋವನಿಗೆ ಹೋಮವಾಗಿ ಸಮರ್ಪಿಸಿದರೆ ಅಂಗೀಕಾರವಾಗುವುದು. Verse 28. 28ನೇ ವಾಕ್ಯ. ಈದ ಆಕಳನ್ನು ಅದರ ಕರುವನ್ನು ಇಲ್ಲವೇ ಈದ ಆಡು ಕುರಿಗಳನ್ನು ಅವುಗಳ ಮರಿಗಳನ್ನು ಒಂದೇ ದಿನದಲ್ಲಿ ವಧಿಸಬಾರದು. When a cow gave birth to his little one, ನೋಡುವಾಗ ಕರುವಾಗಲಿ ಕುರಿಯಾಗಲಿ ಜನ್ಮ ಕೊಟ್ಟಾಗ, ಮರಿಗೆ ಜನ್ಮ ಕೊಟ್ಟಾಗ God asked Israelite, ಇಸ್ರಾಯೇಲ್ ಹೇಳುತ್ತಾನೆ, let that little one be with its mother for 7 days. ಆ ಒಂದು ಮಗು, ಆ ಕುರಿ ಮರಿ, ಆಡು ಮರಿ 7 ದಿವಸ ತನ್ನ ತಾಯಿಯೊಂದಿಗೆ ಇರಬೇಕು. On the 8th day you can take it for sacrifice. 8ನೇ ದಿನಕ್ಕೆ ನೀವು ಅದನ್ನ ಹೋಮ ಮಾಡುವುದಕ್ಕಾಗಿ ತೆಗೆದುಕೊಂಡು ಹೋಗಬಹುದು. 7 days this little one with its mother. 7 ದಿವಸಗಳ ಕಾಲ ಈ ಮರಿಯು ತನ್ನ ತಾಯಿಯೊಂದಿಗೆ ಇತ್ತು. Even though it is an animal, ಅದೊಂದು ಪ್ರಾಣಿಯಾಗಿದ್ದರೂ ಕೂಡ we see the love of its mother to its child. 2 ವಾರದ ಮಗುವಿನ ಮೇಲೆ ತಾಯಿಗಿರುವಂತ ಪ್ರೀತಿಯನ್ನು ನೋಡುತ್ತೇವೆ. But on the 7th day, so after the 7th day, 8th day, 7 ದಿನಗಳ ನಂತರ 8ನೇ ದಿನದಲ್ಲಿ the mother is tied on a pole or something. ಆ ನೋಡುವಾಗ ತಾಯಿಯು ಒಂದು ಕಾರ್ಯವನ್ನು ಅನುಸರಿಸಬೇಕೆಂದು ಹೇಳಲ್ಪಡುತ್ತಾಳೆ. This little one will be taken to sacrifice. ಆ ಒಂದು ಮರಿಯು ಯಜ್ಞ ಮಾಡುವುದಕ್ಕಾಗಿ ತೆಗೆದುಕೊಂಡು ಹೋಗಲ್ಪಡುತ್ತದೆ. No doubt the little one will cry aloud. ಆ ನೋಡುವಾಗ ಯಾವುದೇ ಅನುಮಾನವಿಲ್ಲ, ಆ ಚಿಕ್ಕ ಮರಿಯು
ಅಳುತ್ತದೆ, ಗೋಳಾಡುತ್ತದೆ. The mother will cry, but it cannot do anything. ತಾಯಿ ಕೂಡ ಅಳುತ್ತಾಳೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. This is what happened in the cross. ಇದೇ ಕಲ್ವಾರಿ ಶಿಲುಬೆಯ ಮೇಲೆ ಆದದ್ದು. When the wicked one has taken him to be crucified, ಯಾವಾಗ ದುಷ್ಟನು ಶಿಲ್ಬೆಗೆ ಏರಿಸಲ್ಪಡುವುದಕ್ಕಾಗಿ ತೆಗೆದುಕೊಂಡು ಹೋದಾಗ the Lord cried aloud, ಕರ್ತನು ತಾನೇ ಜೋರಾಗಿ ಅಳುತ್ತಾನೆ, My God, ನನ್ನ my ದೇವರೇ, God, why have you forsaken me? ನನ್ನ ದೇವರು ನೀನು ಯಾಕೆ ನನ್ನ ಕೈ ಬಿಟ್ಟಿದ್ದಿ? There is only one answer. ಒಂದೇ ಒಂದು ಉತ್ತರ, He loved us so much. ಆತನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದನು. He gave his only begotten son, ತನ್ನ ಒಬ್ಬನೇ ಮಗನನ್ನು ನಮಗಾಗಿ that ದೇವರು whosoever ಕೊಟ್ಟಿದ್ದಾನೆ. believes him should not perish. ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರು ನಾಶವಾಗಬಾರದು. See the depth of Father's love. ತಂದೆಯ ಪ್ರೀತಿಯ ಆಳವನ್ನ ನೋಡಿರಿ. He kept quiet when his beloved son cried aloud. ತನ್ನ ಕುಮಾರನು ಶಿಲುಬೆಯ ಮೇಲೆ ಆತನು ಕೂಗುವಾಗ ತಂದೆಯು ಆತನ If you are going ಮೌನವಾಗಿದ್ದನು. to reject that love which Father has shown to you, ತಂದೆಯ ಮೇಲೆ ತೋರಿಸಿದ ಆ ಪ್ರೀತಿಯನ್ನು ನೀವು ತಿರಸ್ಕಾರ ಮಾಡುವುದಾದರೆ there is no way of escape. ತಪ್ಪಿಸಿಕೊಳ್ಳುವುದಕ್ಕೆ ಬೇರೆ ಮಾರ್ಗವಿಲ್ಲ. Only judgment is awaiting. ಕೇವಲ ದೇವರ ನ್ಯಾಯ ತೀರ್ಪು ಮಾತ್ರ ನಿಮಗಾಗಿ Lord ಕಾಯುತ್ತಿದೆ. is coming back soon. ಕರ್ತನು ಬೇಗನೆ ಬರುತ್ತಿದ್ದಾನೆ. Everything happening in the world points to that particular day. ಜಗತ್ತಿನ ನಡೀತಿರೋದು ಎಲ್ಲವೂ ಕೂಡ ಆ ನಿರ್ದಿಷ್ಟವಾದ ಒಂದು ದಿನವಾದ ಕುರಿತಾಗಿಯೇ We ಅದು need to- ತೋರಿಸುತ್ತಿದೆ. We need to get ready. ನಾವು ಸಿದ್ಧರಾಗಬೇಕು. Anyone who is not yet saved, ಇಲ್ಲಿರುವ Take a ಯಾರಾದ್ರೂ ರಕ್ಷಣೆ ಹೊಂದದೇ ಇರುವುದಾದರೆ humble yourself and take a decision tonight. ನಿಮ್ಮನ್ನು ತಗ್ಗಿಸಿಕೊಂಡವರಾಗಿ ಇವತ್ತಿನ ರಾತ್ರಿ ನಿರ್ಧಾರ ಮಾಡಿರಿ. May the Lord bless you and speak to you. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಕರ್ತನು ತಾನೇ ನಿಮ್ಮೊಂದಿಗೆ We ಮಾತನಾಡಲಿ. will continue this topic and see something about the financial world and all. What will happen to the financial world, especially in the Middle East, in relation to this war. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗುವಂತಹ ಆರ್ಥಿಕವಾದ ಸಂದಿಗ್ಧತೆ, ಆರ್ಥಿಕ ಯುದ್ಧದ ಕುರಿತಾಗಿ ನಾವು ಮತ್ತೆ ಧ್ಯಾನ ಮಾಡೋಣ. May God bless you, be with you. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ದೇವರು ನಿಮ್ಮ ಸಂಗಡ ಇರಲಿ. We'll close in prayer.